ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪುಸ್ತಕ ಓದುವ ಹವ್ಯಾಸ ಮತ್ತು ಅದರ ಲಾಭಗಳ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಪುಸ್ತಕ ಓದುವ ಹವ್ಯಾಸ ಮತ್ತು ಅದರ ಲಾಭಗಳ ಕುರಿತು ಹಲವು ಕಡೆ ತಾವು ಕೇಳಿರ್ತೀರಿ. ಆದರೆ ವೈದ್ಯರ ಬಾಯಿಂದ ಕೇಳಿರೋದು ಬಹಳ ವಿರಳ. ಇಂತಹ ವಿರಳದ ವಿಷಯವನ್ನು ಸರಳವಾಗಿ ಮಾರ್ಪಾಡು ಮಾಡಿ ಅದಕ್ಕಾಗಿಯೇ ಒಂದು ಬುಕ್ಸ್ ಕ್ಲಬ್ಬನ್ನು ಆರಂಭಿಸಿ ವೈದ್ಯರೂ ಕೂಡ ವೈದ್ಯಕೇತರ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡಿರುವ ಮತ್ತು ಇತರೆ ಓದುಗರಿಗೂ ಕೂಡ ಪ್ರೇರಣೆಯಾಗಿರುವ ನಮ್ಮ ವೈದ್ಯ ತಂಡದ ಜೊತೆ ಪುಸ್ತಕ ಓದುವ ಹವ್ಯಾಸ ಮತ್ತು ಅದರ ಲಾಭಗಳ ಕುರಿತು ಈ ದಿನ ನಾವು ಮಾತಾಡೋಣ. ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಈ ಬುಕ್ಸ್ ಕ್ಲಬ್ನ ಸ್ಥಾಪಕ ಸದಸ್ಯರೂ ಆದಂತಹ ಡಾಕ್ಟರ್ ಕಿಶೋರ್ರವರು ಮತ್ತು ಸಮುದಾಯ ಆರೋಗ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಯನಾ ಶಬದಿರವರು ಹಾಗೂ ಡಾಕ್ಟರ್ ಎಂ ಶ್ವೇತಾಶ್ರೀರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಯನಾ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಶ್ವೇತಾಶ್ರೀ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಆಗಲೇ ಹೇಳ್ದಂಗೆ ವೈದ್ಯರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ವೈದ್ಯರು ಬರೆದಂಥ ಪ್ರಿಸ್ಕ್ರಿಪ್ಷನ್ನ ನಮ್ಮ ಮೆಡಿಕಲ್ ಸ್ಟೋರ್ ಅವರು ಮಾತ್ರ ಓದಲಿಕ್ಕೆ ಸಾಧ್ಯ ಅನ್ನೋದು, ಜೊತೆಗೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಸೀಮಿತರಾಗಿರ್ತಾರೆ ಅನ್ನೋದು ತಕ್ಷಣಕ್ಕೆ ನಮಗೆ ಬರೋ ನಿಲುವು. ಆದರೆ ತಮ್ಮನ್ನು ನೋಡುವಾಗ ನನಗನ್ಸುತ್ತೆ, ನೀವು ಕೇವಲ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮಾತ್ರ ನೋಡೋಲ್ಲ, ಅದರ ಜೊತೆ ಸಾಮಾಜಿಕ ಆರೋಗ್ಯದ ಕಾಳಜಿಯನ್ನು ಹೊಂದಿರುವಂತಹ ಸಹೃದಯ ವೈದ್ಯರು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಸರ್, ಹೇಗೆ ಈ ಒಂದು ಓದುವ ಹವ್ಯಾಸ ಆರಂಭ ಆಗಿದ್ದು ಮತ್ತು ಈ ಕ್ಲಬ್ನ ಹಿನ್ನೆಲೆ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಭಾಳ ಜನಕ್ಕೆ ವೈದ್ಯರು ಅಂದರೆ ಅವರು ರೋಗಿಗಳನ್ನ ನೋಡ್ತಾರೆ ಮತ್ತು ವೈದ್ಯಕೀಯ ಸಂಬಂಧಪಟ್ಟ ಪುಸ್ತಕಗಳನ್ನ ಓದ್ತಾರೆ ಅನ್ನೋದು ಒಂದು ಅಭಿಪ್ರಾಯ. ಬಟ್ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರೇ ಬಂದ್ರೂ ಅವ್ರಿಗೆ ಸಮಗ್ರವಾದ ಮಾಹಿತಿ ಇರಬೇಕು. ಅದು ಎಲ್ಲ ದೃಷ್ಟಿಯಿಂದನೂ ಇರಬೇಕು. ಆ ಎಲ್ಲ ಆಯಾಮಗಳ ಬರೋದು ನಾವು ಪುಸ್ತಕ ಓದಾಗಲಿ ಮಾತ್ರ. ಹೌದು. ಆ ಆಯಾಮಗಳು ಬೇರೆ ಬೇರೆ ರೀತಿ ಇರುತ್ತೆ. ಅದು ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ಮತ್ತು ಸಾಮಾಜಿಕವಾಗಿ ನಾವು ಹೇಗೆ ವಿಷಯಗಳನ್ನ ತಿಳ್ಕೊಳ್ತೀವಿ, ಅವೆಲ್ಲ ರೋಗಿ ಮತ್ತು ವೈದ್ಯರ ಜೊತೆ ಸಂವಾದದಲ್ಲಿ ಬರುತ್ತೆ. ಈಗ 8 ವರ್ಷಗಳ ಹಿಂದೆ ನಾವೆಲ್ಲ ವೈದ್ಯರು JSS ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋರೆಲ್ಲ ಯೋಚನೆ ಮಾಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಪುಸ್ತಕ ಓದುವಂಥ ಹವ್ಯಾಸ ಇತ್ತು. ನಮ್ಮ ವೈಸ್ ಚಾನ್ಸಲರ್ ಆಗಿರೋ ಡಾಕ್ಟರ್ H ಬಸವನಗೌಡಪ್ಪ ಅವರು, ಡಾಕ್ಟರ್ ನಾರಾಯಣಪ್ಪ ಅವರು ಈಗ ಪ್ರಿನ್ಸಿಪಾಲ್ ಆಗಿದ್ದಾರೆ, ನಮ್ಮ ಡೈರೆಕ್ಟರ್ ಆದ ಡಾಕ್ಟರ್ ಮಧು ಅವರು ಮತ್ತು ಇತರೆ ಸಾಕಷ್ಟು ಜನರು ಕೂಡ ನಾವೊಂದು ಕ್ಲಬ್ ಮಾಡಬೇಕು, ಪುಸ್ತಕದ ಕ್ಲಬ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ 100 ಜನ ಡಾಕ್ಟರ್ಸ್ ಎಲ್ಲ ಒಟ್ಟಿಗೆ ಕೂಡಿ ನಾವು ಪ್ರತಿ 1 ತಿಂಗಳು 2 ತಿಂಗಳಿಗೆಲ್ಲ ಭೇಟಿ ಮಾಡಿ ಒಂದು ಪುಸ್ತಕ ಬಗ್ಗೆ ಮಾತಾಡಬೇಕು ಅಂತ ಡಿಸ್ಕಸ್ ಮಾಡಿದಾಗ ನಾವು 2017ರಲ್ಲಿ ಈ ವೈದ್ಯಕೀಯ ದಿನಾಚರಣೆ ಅಂತ ನಾವು ಏನು ಮಾಡ್ತೀವಿ, ಆ ದಿನಾನ ಡಾಕ್ಟರ್ H ಬಸವನಗೌಡಪ್ಪ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಇದು ಇದರ ಚಿಕ್ಕ ಹಿನ್ನೆಲೆ. ಅಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ ಈ ವಿಚಾರ ಕೇಳುವಾಗ. ಯಾಕಂದರೆ ವೈದ್ಯರು ಅಂದ ತಕ್ಷಣ ಅವ್ರು ಬಹಳ ಬ್ಯುಸಿ ಇರ್ತಾರೆ. ಸಾಮಾನ್ಯವಾಗಿ ಒಂದು ಕಡೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಕ್ಲಿನಿಕ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬಹುಶಃ ಬೆಳಿಗ್ಗೆ ಮನೆ ಬಿಟ್ಟರೆ ಅವರು ಮನೆ ಸೇರೋದು ಬಹುಶಃ 10 ಗಂಟೆ ಮೇಲೇ ಅಂತ ಅನಿಸುತ್ತೆ ಸಾಮಾನ್ಯವಾಗಿ. ಇಂತಹ ಸಂದರ್ಭದಲ್ಲೂ ಕೂಡ ತಾವು ಪುಸ್ತಕ ಓದುವಂಥ ಹವ್ಯಾಸ ರೂಢಿಸ್ಕೊಳ್ಳಿಕ್ಕೆ ಒಂದು ವಿಶೇಷವಾದ ಬುಕ್ಸ್ ಕ್ಲಬ್ ಅಂತ ಆರಂಭಿಸಿದಿರಿ. ಸೊ ಈ ಆರಂಭಿಸೋದು ಬಹಳ ಸುಲಭ ಎಲ್ಲರೂ.
ಆದರೆ ಅದನ್ನು 8 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸ್ಕೊಂಡು ಬರೋದಿದೆಯಲ್ಲ, ಅದು ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಎಲ್ಲರನ್ನೂ ಒಗ್ಗೂಡಿಸುವಂಥದ್ದು ಮತ್ತು ಅದರಲ್ಲಿ ಆಸಕ್ತಿಯನ್ನು ಬರೆಸುವಂಥದ್ದು ಅಷ್ಟು ಸುಲಭ ಅಲ್ಲ. ಹೇಗೆ ಸಾಧ್ಯ ಆಯಿತು? 8 ವರ್ಷಗಳ ಕಾಲ ನಿಮ್ಮ ಅನುಭವ ಹೇಗೆ? ಅಂದರೆ ನಾವು ಡಾಕ್ಟರ್ ನಯನ, ಡಾಕ್ಟರ್ ಶ್ವೇತಾ, ಮತ್ತು ನಮ್ಮ ಸೀನಿಯರ್ಸು ಡಾಕ್ಟರ್ ವಿಜಯ ಮೇಡಮು, ನಾ ಹೇಳ್ದಂಗೆ ಡಾಕ್ಟರ್ ಎಚ್ ಬಸವನಗೌಡಪ್ಪ ಸರು, ಈ ಥರ ಸಾಕಷ್ಟು ಜನಕ್ಕೆ ಒಂದೇ ಥರದ ಆಸಕ್ತಿ ಇದ್ದಿದ್ದು ನಮ್ಮ ಅದೃಷ್ಟ ಅಂತ ನಾವು ಹೇಳಬೇಕು. ಅದಕ್ಕೆ ತಕ್ಕಂಗೆ ನಮ್ಮ ವೈದ್ಯಕೀಯ ಶಾಲೆಯಲ್ಲಿ ನಮಗೆ ಬರುವಂಥ ವಿದ್ಯಾರ್ಥಿಗಳು, ನಮಗೆ ಸ್ನಾತಕೋತ್ತರಕ್ಕೆ ಬರುವಂಥ ವಿದ್ಯಾರ್ಥಿಗಳು, ಅವ್ರಿಗೂ ಅದೇ ಥರದ ಇಂಟ್ರೆಸ್ಟ್ ಇರೋದು ನಮ್ಮ ಅದೃಷ್ಟ. ಸೊ ನಾವು ಈ ಐಡಿಯಾನ ಫ್ಲೋಟ್ ಮಾಡಿದಾಗ ಇಷ್ಟೊಂದು ಜನ ಬಂದು, ಹೌದು ನಾವು ಪುಸ್ತಕಗಳನ್ನೂ ಒಂದು ಜಾಗದಲ್ಲಿ ಆಸ್ಪತ್ರೆಯಲ್ಲಿ ಇಡಬೇಕು, ವೈದ್ಯಕೀಯ ಪುಸ್ತಕಗಳನ್ನು ಬಿಟ್ಟು ಅಂದಾಗ ಒಂದು ಮನೋವೈದ್ಯಕೀಯ ವಿಭಾಗದಲ್ಲಿ ಒಂದು ಕಮ್ಯುನಿಟಿ ಮೆಡಿಸಿನಲ್ಲಿ ಒಂದು ಅದಕ್ಕೆ ಅಂತಲೇ ಒಂದು ಗ್ರಂಥಾಲಯ ಮಾಡಿ ಅಲ್ಲಿಟ್ಟು, ಈಗ ಸಾಕಷ್ಟು ಕಡೆ ಬಂದಿದೆ. ಹಾಸ್ಪಿಟ್ಲಲ್ಲಿ ಪಬ್ಲಿಕ್ಗೆ ಅಂತ ನಾವು ಎಂಟ್ರ್ ಆದ ತಕ್ಷಣ ಲಾಬಿಲಿ ಇಟ್ಟಿದ್ದೀವಿ, ಒಂದು ನಮ್ಮ ಎಕ್ಸ್ಕ್ಲೂಸಿವ್ ಲೈಬ್ರರಿಲಿ ಇಟ್ಟಿದ್ದೀವಿ. ಸೊ ಈ ಥರ ವ್ಯಕ್ತಿಗಳು ಒಂದೇ ಆಸಕ್ತಿನ ಸ್ಪಂದಿಸಿದಾಗ ತಾನಾಗೆ ಇದು ಮುಂದುವರೆದು ಇಷ್ಟು ವರ್ಷ ನಾವು ಜೊತೆಗೆ ಬಂದಿದ್ದೀವಿ. ಅಲ್ಲ, ಅದ್ರ ರುಚಿ ನೋಡೋವರೆಗೂ ಕಷ್ಟ. ಈ ರುಚಿ ಹಚ್ಕೊಂಡ್ರೆ ಹಿಂಗೆ ಎಲ್ಲ ಮೂಲೆಯಲ್ಲೂ ಇಡಂಗೆ ಆಯ್ತದೆ ಅಂತ. ಹೌದು. ಎಸ್, ನಯನ ಮೇಡಮ್ ಅವರು ಸೀನಿಯರ್ಸ್ ಡಾಕ್ಟ್ರು, ಅವ್ರಿಗೇನೋ ಓದೋಕ್ಕೆ ಆಸಕ್ತಿ ಬಂತು. ವಯಸ್ಸಾದ್ಮೇಲೆ ಎಲ್ರಿಗೂ ಸಾಮಾನ್ಯ ಈ ಥರ ಆಸಕ್ತಿ ಬರುತ್ತೆ ಅನ್ನೋ ಭಾವನೆ ನಮಗಿದೆ. ಅಂದರೆ ತಾವೆಲ್ಲ ಯಂಗೆಸ್ಟ್ ಡಾಕ್ಟರ್ಸ್ಗಳು. ಅದರಲ್ಲೂ ವಿಶೇಷವಾಗಿ ನನಗೆ ನಿಮ್ಮಿಬ್ಬರಲ್ಲಿ ಕಾಣೋದೇನೆಂದರೆ, ನೀವು ವೈದ್ಯಕೀಯ ಸಮುದಾಯ ವೈದ್ಯಶಾಸ್ತ್ರದಲ್ಲಿ ಬಹುಶಃ ಸಮುದಾಯದ ಆರೋಗ್ಯ ಅಂತಂದರೆ ಕೇವಲ ದೈಹಿಕ ಆರೋಗ್ಯ ಅಲ್ಲ, ಸಾಮಾಜಿಕವಾಗಿ ಕೂಡ ಆರೋಗ್ಯಯುತವಾಗಿರಬೇಕು ಅನ್ನೋ ಭಾವನೆ ಇದ್ದಾಗ ಮಾತ್ರ ಈ ಥರದೊಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಇದಾಗಿಯೂ ಬೇರೆ ಬೇರೆ ಕೆಲಸಗಳ ನಡುವೆಯೂ ಅಥವಾ ನಿಮ್ಮದು ವೈದ್ಯಕೀಯ ಓದು ಏನಿದೆ ಅದರ ಜೊತೆ ಈ ರೀತಿಯ ಬೇರೆ ಬೇರೆ ಪುಸ್ತಕಗಳನ್ನು ಓದಲಿಕ್ಕೆ ಒಂದು ಟೀಮ್ ರೆಡಿ ಆಗ್ತಾಯಿದೆ, ನಮ್ಮ ಸೀನಿಯರ್ಸ್ ಬಂದು ಜಾಯ್ನ್ ಆಗಿ ಅಂತಿದ್ದಾರೆ ಅಂದಾಗ ತಮಗೇನು ಅನಿಸ್ತು? ಈ 8 ವರ್ಷ ಕಳೆದ ಮೇಲೆ ತಮಗೇನು ಅನಿಸ್ತಾ ಇದೆ? ಇದು ಒಂಥರ ಯುನೀಕ್ ಅಪಾರ್ಚುನಿಟಿ ನಮಗೆಲ್ಲ. ವೈದ್ಯಕೀಯ ವಿಭಾಗದಲ್ಲಿದ್ದಾಗ ಅಥವಾ ಡಾಕ್ಟರ್ ಆಗುವಾಗ್ಲೂ ಸುಮಾರು ಓದಿರ್ತೀವಿ, ದಿನಾನೂ ಓದ್ತಾ ಇರ್ತೀವಿ. ಆದರೆ ಈ ಥರದ ಪುಸ್ತಕಗಳನ್ನ ಓದಬೇಕು ಅಂತ ಮನಸ್ಸು ಇರುತ್ತೆ, ಆದರೆ ಅದಕ್ಕೊಂದು ಅಪಾರ್ಚುನಿಟಿ ಅಂತ ಸಿಕ್ಕಿರೋದಿಲ್ಲ. ಅಥವಾ ಯಾವುದು ಚೆನ್ನಾಗಿದೆ ಈಗ ಬುಕ್ಸು, ಯಾವ್ದು ಚೆನ್ನಾಗಿಲ್ಲ, ಅದು ಒಂದು ಸ್ವಲ್ಪ ಬೇಕಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ. ಈ ಥರ ಒಂದು ಬುಕ್ ಕ್ಲಬ್ ಅಂತ ನಡೀತಾ ಇದೆ ಅಂತಂದಾಗ ನಮ್ಮ ಇಂಟ್ರೆಸ್ಟ್ ಅಥವಾ ನಮಗೆ ಅದಕ್ಕೆ ಓದಬೇಕು ಅನ್ನೋ ಒಂದು ಹವ್ಯಾಸನ ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಈ ಥರ ಕ್ಲಬ್ಗಳು ತುಂಬ ಅನುಕೂಲ ಆಗುತ್ತೆ. ಒಂದ್ಸರಿ ನಾವು ಈ ಕ್ಲಬ್ಗಳಲ್ಲಿ ಹೋದರೆ ಬರೀ ಬುಕ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಸೊ ನಾವೀಗ 1 ತಿಂಗಳು ಬುಕ್ ಓದಿಲ್ಲ ಅಂತಂದರೆ ಈ ಬುಕ್ ಕ್ಲಬ್ಬಲ್ಲಿ ಮೆಸೇಜ್ ನೋಡಿದ ತಕ್ಷಣ ನಮಗೆ ಬುಕ್ ಓದಬೇಕು ಅಂತ ಮನಸ್ಸು ಬರುತ್ತೆ. ಸೊ ಅದು ಆ ಹವ್ಯಾಸನ ಮುಂದುವರ್ಸೋಕ್ಕೆ ಈ ಥರ ಬುಕ್ ಕ್ಲಬ್ಗಳು ತುಂಬ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ನಾವು ಯಂಗ್ಸ್ಟರ್ಸ್ ಆದ್ರೂ ನಮಗೂ ಓದಬೇಕು ಅಂತ ಆಸೆ ಇರುತ್ತೆ, ಟೈಮ್ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಸೀನಿಯರ್ಸ್ಗಳಿಂದ ಓಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ, ಈ ಬುಕ್ ಓದಬೇಕು, ಇದು ಮಾಡಬೇಕು ಅಂತ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಇದು ಒಂಥರ ಮೂವಿ ಥರ ಒಂದು ಬುಕ್ಕು ಅಂದರೆ. ಈಗ ಒಂದು ಸಿನಿಮಾ ನೋಡಿದಾಗ ಯಾವ ಥರ ನಾವು ಅದನ್ನು ಅನುಭವನ ಹಂಚ್ಕೊಳ್ತೀವಿ, ಅದೇ ರೀತಿ ಈ ಬುಕ್ಸ್ ಓದಿದಾಗ ಅನುಭವನ ಹಂಚ್ಕೊಂಡಾಗ ನಮಗೂ ಅದನ್ನು ಓದಬೇಕು ಅಂತ ಆಸೆ ಬರುತ್ತೆ. ಹಾಗಾಗಿ ನಾವು ಯಾವುದೋ ಒಂದು ರೀತಿನಲ್ಲಿ ಟೈಮ್ ಮಾಡಿಕೊಂಡು ಓದ್ತೀವಿ. ಅಲ್ಲ, ಇನ್ನೂ ಒಂದು ಸೈಮಲ್ಟೇನಿಯಸ್ಲಿ ಒಂದು ಸಿನಿಮಾ ಥರ ಅಂತ ತಾವು ಹೇಳಿದ್ರಿ. ಸಿನಿಮಾನ ಆರಂಭದಿಂದ ನೋಡಿ ಇಂಟ್ರೋಲ್ಗೆ ಎದ್ದು ಬರಲ್ಲ ಯಾರು, ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಎದ್ದು ಬರ್ತಾರೆ. ಹಂಗೆ ಒಂದು ಪುಸ್ತಕ ಓಪನ್ ಮಾಡಿದರೆ ಅದು ಕಂಪ್ಲೀಟ್ ಆಗೋವರೆಗೂ ಓದಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ಆಸಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಒಂದು ಬುಕ್ ಓದ ತಕ್ಷಣ ಇನ್ನೊಂದು ಬುಕ್ ಓದಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಅಲ್ಲ, ಜೊತೆಗೆ ಈಗ ನಿಮ್ಮದು ಓದು ಮುಗಿದ ಮೇಲೆ ಬಹುಶಃ ನಮ್ಮದು ಅಂದರೆ ಈಗ ಸಿಲೆಬಸ್ಗಳೆಲ್ಲ ಮುಗಿದು ನಿಮ್ಮ ಕೋರ್ಸ್ ಎಲ್ಲ ಮುಗಿದ ಮೇಲೆ ಮುಗೀತು ನಾನು ಓದೋದು ಅನ್ನೋ ಭಾವನೆ ಇರುತ್ತೆ ಸಾಮಾನ್ಯವಾಗಿ. ಆದರೆ ಮತ್ತೆ ನಿಜವಾದ ಓದು ಬಹುಶಃ ಇವಾಗ ಶುರುವಾಗಿದೆಯೇನೋ ಅಂತ ಅನಿಸುತ್ತೆ ನನಗೆ. ಸೊ ಖಂಡಿತ ಮೇಡಮ್, ನೀವು ಹೇಳಿದ ಮಾತು, ಒಬ್ಬ ಸೀನಿಯರ್ಸು ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹಾಕಿದಂತಹ ಒಂದು ಹೆಜ್ಜೆ ನಾವು ಜೂನಿಯರ್ಸ್ ಅನುಸರಿಸಿದ್ದೇ ಆದರೆ ನಮಗೆ ಸಾಕಷ್ಟು ಲಾಭಗಳನ್ನು ಕೊಡುತ್ತೆ ಅಂತ. ಆ ನಿಟ್ಟಿನಲ್ಲಿ ಶ್ವೇತಾಶ್ರೀ ಮೇಡಮ್, ಈ ಬುಕ್ ಕ್ಲಬ್ದಲ್ಲಿ ಏನೆಲ್ಲ ಲಾಭಗಳಿದೆ? ಈ ಓದುವ ಹವ್ಯಾಸದಿಂದ ಒಬ್ಬ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೂ ಕೂಡ, ಜೊತೆಗೆ ನಿಮ್ಮಂಥ ವೈದ್ಯರಿಗೂ ಕೂಡ ಏನು ಲಾಭ ಇದೆ ಅಂತ? ಪುಸ್ತಕ ಓದೋದ್ರಿಂದ ತುಂಬ ಲಾಭಗಳಿವೆ. ಒಂದು ವ್ಯಕ್ತಿ ವಿಕಸನ ಆಗುತ್ತೆ.
ಪರ್ಸ್ನಲ್ ಡೆವಲಪ್ಮೆಂಟ್ ತುಂಬ ಆಗುತ್ತೆ. ನೀವು ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ರು ನೀವು ಆಯ್ಕೆ ಮಾಡೋ ಪುಸ್ತಕದಿಂದ ನಿಮ್ಮ ತುಂಬ ಬದಲಾವಣೆಗಳಾಗುತ್ತೆ. ಸೊ ಈಗ ಏಜ್ ವೈಸು ತುಂಬ ಚಾಯ್ಸಸ್ ಡಿಫ್ರೆಂಟ್ ಆಗುತ್ತೆ. ಸಣ್ಣ ಮಗುಗೆಲ್ಲ ನೀವು ಕತೆ ಎಲ್ಲ ಹೇಳ್ಕೊಟ್ಟು ಇದು ಮಾಡ್ತೀರಾ. ಬಟ್ ನಮ್ಮಂಥ ಏಜ್ ಅವ್ರಿಗೆ ಈಗ ಸರ್ ಹೇಳ್ದಂಗೆ ನಮ್ಮ ಡೈರೆಕ್ಟರ್ ಸರ್ ಒಂದಷ್ಟು ಸೆಲ್ಫ್ ಹೆಲ್ಪ್ ಬುಕ್ಸ್ಗಳೆಲ್ಲ ಹೇಳ್ತಾ ಇದ್ರು ಬುಕ್ಸ್ ಕ್ಲಬ್ಬಲ್ಲಿ. ನಾವಿನ್ನೂ ರೊಮ್ಯಾಂಟಿಕ್ ಲವ್ ಸ್ಟೋರೀಸಲ್ಲಿ ಇದ್ದವರು ವಾಟ್ ಟು ಡೂ ಆಫ್ಟರ್ 30 ಗೊತ್ತಿರಲಿಲ್ಲ ನಮಗೆ. ಅದನ್ನೇ ಕೌಟುಂಬಿಕ ಈ ಕತೆಗಳನ್ನೇ ಓದಬೇಕು ಅನ್ನೋ ಟೈಮಲ್ಲಿ ಬುಕ್ ಕ್ಲಬ್ ನಮಗೆ ಇಲ್ಲ, ಈ ಥರ ಬುಕ್ಸ್ಗಳನ್ನ ಓದಿದ್ರೆ ನೀವು ಆ ಡೈರೆಕ್ಟ್ರು VC ಆ ಥರ ಒಂದು ನಿಮ್ಮ ವ್ಯಕ್ತಿತ್ವನ ನೀವು ಜಾಸ್ತಿ ಮಾಡ್ಕೋಬೇಕು ಮುಂದಿನ ಹುದ್ದೆಗಳಿಗೆ ಅಂದರೆ ದಟ್ ಬುಕ್ ಕ್ಲಬ್ಬಿಂದ ನಮಗೆ ಅದು ಗೊತ್ತಾಯಿತು. ಇಲ್ಲಾಂದರೆ ನಾವು ಇನ್ನೂ ಲವ್ ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ವಿ. ಲೀಡರ್ಶಿಪ್ಪು, ಟೈಮ್ ಮ್ಯಾನೇಜ್ಮೆಂಟು, ಅಂದರೆ ಕೇವಲ ವೈದ್ಯಕೀಯ ಪುಸ್ತಕಗಳನ್ನು ಹೆಚ್ಚು ಓದಿದ್ರಿ, ವೈದ್ಯಕೇತರ ಪುಸ್ತಕಗಳನ್ನು ಓದಲಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಆಯಿತು, ಇದೊಂದು ಅವಕಾಶ. ಡೆಫಿನೆಟ್ಲಿ. ಏನಂದರೆ ನಾವು ಸಣ್ಣದ್ರಲ್ಲೆಲ್ಲ ಮನೇಲಿ ಚಂದಮಾಮ, ಬಾಲಮಂಗಳ ಆ ಥರ ಓದ್ಕೊಂಡು ಬಂದವರು. ನಾನು ಯಾವತ್ತು ಪೇಜ್ನ ತುಂಬ ನೋಡ್ತಿದ್ದೆ, ಎಷ್ಟು ಪೇಜ್ ಇದೆ ಅಂತ, ಆ ಥರ ಬೆಳೆದವಳು. ಬಟ್ ಬುಕ್ ಕ್ಲಬ್ ಸೇರಿದ ಮೇಲೆ ಯಾವಾಗ ಇವರೆಲ್ಲ ದೊಡ್ಡ ದೊಡ್ಡ ಬುಕ್ಸ್ ಇಟ್ಕೊಬಂದ್ರು ಅವಾಗ ಅನಿಸ್ತು ನಾನು ಯಾಕೆ ಈ ಥರ ಬುಕ್ಸ್ ಓದಬಾರ್ದು ಅಂತ. ಆಫ್ಟರ್ ದಟ್ ಈಗ ತುಂಬ ಪ್ರಚಲಿತವಾಗಿರೋದು ಹೋಮೋಸೇಪಿಯನ್ಸ್ ಇದೆ ನೋಡಿ, ಆ ಬುಕ್ ತಗೊಂಡೆ. ಈಗ ಜಸ್ಟ್ ಮಾತಾಡ್ತಿದ್ವಲ್ಲ ತೇಜೋ ತುಂಗಭದ್ರ, ಅಷ್ಟು ದೊಡ್ಡ ಪುಸ್ತಕ ನಂಗೆ 300-400 ಪೇಜ್ ಓದೋದು ನನ್ನ ಇದರಲ್ಲೇ ಇರಲಿಲ್ಲ ಇಮ್ಯಾಜಿನೇಷನಲ್ಲಿ ಯಾವತ್ತೂ. ಬುಕ್ ಕ್ಲಬ್ ಇಂದ ಅದು ಸಾಧ್ಯ ಆಗ್ತಿದೆ ಅಂದರೆ ನಾನು ಓದ್ಬೋದು, ಇವರೆಲ್ಲ ಓದ್ತಾ ಇದಾರಲ್ಲ, ಯಾಕೆ ಪೇಜ್ಗಳ ಲೆಕ್ಕ ಹಾಕ್ಬೇಕು. ನಾನು 50-100 ಪೇಜ್ ಆದರೆ ನಾನು ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅಲ್ಲ, ಸಹವಾಸ ದೋಷ ಅಂತ. ಹೌದು, ತುಂಬ ಹೌದು ಹೌದು. ಪಿಯರ್ ಪ್ರೆಷರ್ ಅಂತಾರಲ್ಲ, ಮೈ ಪಿಯರ್ ಪ್ರೆಷರ್ ಫ್ರಮ್ JSS ಇಸ್ ದಿಸ್. ಅಂದರೆ ನಾವು ಯಾವ ರೀತಿ ಸಹವಾಸ ಮಾಡ್ತೀವಿ, ಯಾರ ಜೊತೆ ಸೇರ್ಕೊಂತೀವಿ, ಅದು ಕೂಡ ಮುಖ್ಯ ಆಗುತ್ತೆ. ಆದರೆ ನೀವೀಗ ಸೇರಿರೋ ಸಹವಾಸ ನಿಮ್ಮ ಬದುಕನ್ನು ಕೂಡ ಖುಷಿ ಕೊಡಿಸುತ್ತೆ, ಸಮಾಜವನ್ನು ಕೂಡ ಖುಷಿ ಕೊಡಿಸುತ್ತೆ ಅಂತ. ನಾವೊಬ್ಬರೇ ಅಲ್ಲ, ನಮ್ಮ ಸುತ್ತ ಇರೋ ನಮ್ಮ ಮನೆಯಲ್ಲೂ ಕೂಡ ಓದೋದನ್ನ ಹವ್ಯಾಸವನ್ನ ಬೆಳೆಸ್ತಾ ಇರ್ತೀವಿ. ನಾವೊಬ್ರು ಓದೋದ್ರಿಂದ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಓದಕ್ಕೆ ಶುರು ಮಾಡ್ತಾರೆ. ಕಿಶೋರ್ ಸರ್, ಈ ಲಾಭಗಳ ಕುರಿತು ಶ್ವೇತಾ ಮೇಡಮ್ಮು ಮತ್ತು ನಯನ ಮೇಡಮ್ ಹೇಳ್ತಾ ಇದ್ರು. ಬಟ್ ನಿಮ್ಮ ಪ್ರಕಾರ ಒಬ್ಬ ವೈದ್ಯರಾಗಿ ವೈದ್ಯಕೇತರ ಪುಸ್ತಕಗಳನ್ನು ಓದೋದ್ರಿಂದ ಒಬ್ಬ ವೈದ್ಯನಿಗೆ ಇನ್ನೆಲ್ಲ ಲಾಭಗಳಾಗುತ್ತೆ? ಭಾಳ ಒಳ್ಳೆಯ ಪ್ರಶ್ನೆ. ಇದ್ರ ಬಗ್ಗೆ ನಮ್ಮ ವೈದ್ಯಕೀಯ ಶಾಲೆಯಲ್ಲೇ ಬಹಳ ದೊಡ್ಡ ಪ್ರಯೋಗ ಮಾಡಿದರು. ಈ ಮೆಡಿಸಿನ್ನಲ್ಲಿ, ಜನರಲ್ ಮೆಡಿಸಿನ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂತ ಬರ್ತಾರೆ MD ಮಾಡೋದಕ್ಕೆ. ಅವ್ರಿಗೆ 2 ಗುಂಪು ಮಾಡಿ ಒಂದು ಗುಂಪಿಗೆ ಶರ್ಲಾಕ್ ಹೋಮ್ಸ್ ಪುಸ್ತಕನ ಓದಕ್ಕೆ ಹೇಳಿದರು, ಇನ್ನೊಂದು ಗುಂಪಿಗೆ ಈ ಥರ ಟ್ರೈನಿಂಗ್ ನಾವೇನು ರೆಗ್ಯುಲರ್ ಟ್ರೈನಿಂಗ್ ಕೊಡ್ತೀವಿ ಆ ಥರ. ಅದಾದ ನಂತರ ಅವ್ರು ನೋಡಿದ್ರು ಯಾರಿಗೆ ಯಾವ ವೈದ್ಯಕೀಯ ವಿದ್ಯಾರ್ಥಿ ರೋಗಿಗಳ ಜೊತೆ ನಡವಳಿಕೆ, ಅವರು ಕ್ಲಿನಿಕಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಅದ್ರದ್ದು ಏನು ಇಂಪ್ಯಾಕ್ಟ್ ಇರುತ್ತೆ ಅಂತ. ಸೊ ಈ ಶರ್ಲಾಕ್ ಹೋಮ್ಸ್ ಪುಸ್ತಕ ಓದಿರೋ ವಿದ್ಯಾರ್ಥಿಗಳು ಅವರ ಕ್ಲಿನಿಕಲ್ ಸ್ಕಿಲ್ಸ್ ತುಂಬ ಹೆಚ್ಚಿತ್ತು. ಡಾಕ್ಟರ್ ಕಿರಣ್ ಮತ್ತು ಬಸವನಗೌಡಪ್ಪ ಸರ್ ಅವರೆಲ್ಲ ಅದಕ್ಕೆ ಆ ಪ್ರಯೋಗಕ್ಕೆ ಜೊತೆಗೆ ಸೇರಿ ಮಾಡಿದ್ದು. ಅದು ಪ್ರತಿಷ್ಠಿತ ಜರ್ನಲ್ ಮೇಯೋ ಪ್ರೊಸೀಡಿಂಗಲ್ಲಿ ಪಬ್ಲಿಷ್ ಆಯಿತು. ಹೆಂಗೆ ಒಂದು ಪುಸ್ತಕ ಒಬ್ಬ ವೈದ್ಯ ಮಾಡುವಂಥ ಕೆಲಸದಲ್ಲಿ ಹೆಂಗೆ ಅದು ಪಾತ್ರ ವಹಿಸುತ್ತೆ ಅನ್ನೋದಕ್ಕೆ ಅದು ಡೈರೆಕ್ಟ್ ಉದಾಹರಣೆ. ಇನ್ನೊಂದು ನಾವು ಡಿಸ್ರಪ್ಟಿವ್ ಲರ್ನಿಂಗ್ ಅಂತೀವಿ. ಈ ನಾವು ಮಾಡುವಂಥ ಕೆಲಸ, ವೈದ್ಯರು ಮಾಡುವಂಥ ಕೆಲಸ ಮತ್ತು ಪುಸ್ತಕಗಳು ಕೆಲವು ಸತಿ ಸಂಬಂಧ ಇಲ್ಲದೆ ಹೋದ್ರೂ, ಫಾರ್ ಎಕ್ಸಾಂಪಲ್ ನಾವು ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಹೆಲ್ತ್ ಕೇರ್ ಅಂತ ಏನೋ ಓದಿರ್ತೀವಿ ಅಂದ್ಕೊಳ್ಳಿ, ಅಥವಾ ಕಲ್ಚರಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಸಮ್ ಇದು ಅಂತ. ಅದು ಎಲ್ಲೋ ನಾವು ಪೇಷಂಟ್ಸ್ ನೋಡಬೇಕಾದ್ರೆ ಅಥವಾ ಟೀಚ್ ಮಾಡಬೇಕಾದ್ರೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಅದು ತಾನಾಗೆ ಬಂದ್ಬಿಡುತ್ತೆ, ಸ್ಟೋರ್ ಆಗಿರುತ್ತೆ. ಅದು ಎಲ್ಲಿ ನಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ನಮ್ಗೆ ಯಾರೂ ಹೇಳ್ಕೊಟ್ಟಿರೋದಿಲ್ಲ. ಬಟ್ ಪುಸ್ತಕದಲ್ಲಿ ನಾವು ಓದಿರೋದು ಒಳಗಡೆ ಬಂದ್ಬಿಡುತ್ತೆ. ಈಗ ನಾವೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ MBBS ಅವ್ರಿಗೆ ಟ್ರೈನ್ ಮಾಡ್ತೀವಿ, MD ಅವ್ರಿಗೆ ಟ್ರೈನ್ ಮಾಡ್ತೀವಿ, ಮತ್ತು PhDsಗೆ ಮತ್ತು ಏನೇನೋ ಮಾಡ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಅದ್ರದ್ದು ಒಂದು ಗ್ಲಿಮ್ಸ್ ಇರುತ್ತೆ. ಇವು ಡೈರೆಕ್ಟ್ ಅಲ್ಲ, ಖಂಡಿತ ನಿಮಗೂ ಒಂದು ಕಮ್ಯುನಿಕೇಷನ್ ಸ್ಕಿಲ್ಗೆ ಸಹಾಯ ಮಾಡುತ್ತೆ. ಮತ್ತು ಆ ಜ್ಞಾನ ಒಳಗಡೆ ಇದ್ದಾಗ ಯಾವುದೋ ಸಂದರ್ಭದಲ್ಲಿ ಲೈಬ್ರರಿಯಿಂದ ಬುಕ್ಸ್ ಎತ್ಕೊಂಡಂಗೆ ಇದನ್ನು ಎತ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಬಹುಶಃ ನಿಮ್ಮಿಂದ ಲರ್ನಿಂಗ್ ಮಾಡ್ತಾ ಇರುವಂಥ ಅಥವಾ ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಗೌರವ ಹೆಚ್ಚಾಗಿಬಿಡುತ್ತೆ. ಬಹುಶಃ ನೀವು ಬಳಸ್ತಾ ಇರೋ ಪದಗಳಿರ್ಬೋದು ಅಥವಾ ಉದಾಹರಣೆಗಳಿರ್ಬೋದು, ಎಲ್ಲವೂ ಕೂಡ ನಿಮಗೆ ಒಂದು ವೆಯ್ಟೇಜನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಮಕ್ಕಳು ನಿಮ್ಮನ್ನು ಕೇಳಿಸ್ಕೊಳ್ತಾರೆ ಅಂತ ಚೆನ್ನಾಗಿ. ಸೊ ಖಂಡಿತ ಇದು ವೈದ್ಯಕೇತರ ಪುಸ್ತಕಗಳನ್ನು ಓದೋದ್ರಿಂದ ಖಂಡಿತ ಲಾಭ ಇದೆ ಅನ್ನೋದನ್ನು ತಾವು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು, ಈ 100 ಜನರ ತಂಡ ಅಂತ ಹೇಳಿದರೆ
ಬಹುಶಃ ನನಗನ್ಸುತ್ತೆ ಮೇಡಮ್ಮು ಒಂದು ಪುಸ್ತಕ 400 ಪುಟಗಳ ಪುಸ್ತಕವನ್ನು ಓದ್ತಾ ಇದ್ದೆ ಅಂತ. ಅದಕ್ಕೆ ಸಾಕಷ್ಟು ಸಮಯವನ್ನು ತಗೊಳುತ್ತೆ. ಆದರೆ ಒಬ್ಬರೇ 100 ಪುಸ್ತಕಗಳನ್ನು ಓದೋಕ್ಕಾಗ ಸಮಯ ಆಗಲಿಲ್ಲ ಅಂದರೆ 100 ಜನ ಸೇರಿ ಒಂದೊಂದು ಪುಸ್ತಕಗಳನ್ನು ಓದಿದ್ರೆ ವಿಷಯ ವಿನಿಮಯ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಇದು ಕೂಡ ಸ್ಟ್ರಾಟಜಿ ಕೂಡ ತಾವು ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಹೇಳಿ. ಅಂದರೆ ನಾವು 8 ವರ್ಷದಲ್ಲಿ 250 ಪುಸ್ತಕಗಳನ್ನ ರಿವ್ಯೂ ಮಾಡಿರ್ಬೋದು. ಎಲ್ಲರೂ ಒಂದೊಂದು ಪುಸ್ತಕ ತಂದು, ಅದು MBBS ಸ್ಟೂಡೆಂಟ್ ಆಗಿರಲಿ, MD ಸ್ಟೂಡೆಂಟ್ ಆಗಿರಲಿ, ಅಥವಾ ನಾವು ಯಾರು ಸ್ಟಾಫ್ ಇರಲಿ, ಡಿಸ್ಕಷನ್ ನಾವು ಒಬ್ಬರೇ ಕೂತ್ಕೊಂಡು 250 ಪುಸ್ತಕ ಅಂತ ಓದೋಕ್ಕಾಗೋದಿಲ್ಲ. ಬಟ್ ಅಷ್ಟು ಜನ ಇದು ಮಾಡಿದಾಗ, ಈಗ ನಯನ ಮೇಡಮ್ ಅವ್ರು ಹೇಳಿದ್ದು ಒಂದು ವಿಷಯಗಳು ನಮಗೆ ಹೊಳ್ದಂಗೆ ಆಗ್ತದೆ. ಆ ಪುಸ್ತಕದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಅದನ್ನು ಓದೋಕ್ಕಾಗಲಿ, ಅದನ್ನು ಇದು ಮಾಡೋಕ್ಕಾಗದೇ ಇರ್ಬೋದು. ಈಗ ಶ್ವೇತಶ್ರೀ ಮೇಡಮ್ ಅವ್ರು ಹೇಳ್ದಂಗೆ, ಈಗ ಆ ಬುಕ್ಗೆ ನಾವು ಎಷ್ಟು ಖರ್ಚು ಮಾಡಬೇಕಾಗಿತ್ತು, 250 ಪುಸ್ತಕ ತೊಗೊಳಕ್ಕೆ ನಾವು ಎಷ್ಟು ಖರ್ಚು ಮಾಡಬೇಕಾಗತ್ತೆ. ಅದು ಕ್ಲಬ್ಬಿಂದ ಬಹಳ ಈಸಿ. ಆಮೇಲೆ ಅದು ಯಾವುದೇ ವಿಭಾಗ ಇರಲಿ, ಅವರು ಪೆಥಾಲಜಿ ಇರಲಿ, ಅವರು ರೇಡಿಯಾಲಜಿ ಇರಲಿ, ಅಥವಾ ನಮ್ಮಲ್ಲಿರುವಂಥ 25 ಇಂಟರ್ನಲ್, ಬಟ್ ನಾವು ಒಂದೇ ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ವ್ಯೂಸ್ ಎಲ್ಲ ಮರ್ಜ್ ಆಗುತ್ತೆ. ಸೊ ಅದು ನಮ್ಮ ಕ್ಲಬ್ಬಿನ ಯುನೀಕ್ನೆಸ್. ಬುಕ್ ಟಾಕ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಬುಕ್ ಟಾಕ್ ಅಂತ ನಾವು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಅಂತೂ ಖಂಡಿತ ಭೇಟಿ ಮಾಡ್ತೀವಿ. ಕೋವಿಡಲ್ಲೂ ನಾವು ಸುಮ್ಮನಿರಲಿಲ್ಲ, ಆನ್ಲೈನಲ್ಲಿ ಬುಕ್ ಟಾಕ್ ಮಾಡಿ. ಅಲ್ಲ, ಈ ಬುಕ್ ಟಾಕ್ ಅಂತ ಬಂದಾಗ ನನಗೆ ತಮ್ಮ ಜೊತೆ ನಾನು ಕೆಲವು ಸಲ ಇಂಟ್ರಾಕ್ಷನ್ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನು ಕೇಳ್ಪಟ್ಟಿದ್ದೆ. ಅದರಲ್ಲಿ ಸಾಕಷ್ಟು ಸಾಹಿತಿಗಳು ಮತ್ತು ಗಣ್ಯರು ಬಂದು ನಿಮ್ಮ ಈ ತಂಡವನ್ನು ಭೇಟಿ ಮಾಡಿ ಒಂದೊಂದು ಪುಸ್ತಕದ ಬಗ್ಗೆ ಹೇಳುವಂಥದ್ದು ಅಥವಾ ಹಂಚಿಕೊಳ್ಳುವಂಥದ್ದು ಸಾಕಷ್ಟು ಗಣ್ಯರು ಬಂದಿದ್ದಾರೆ. ಆ ಗಣ್ಯರ ಬಗ್ಗೆ ಅಥವಾ ಸಾಹಿತಿಗಳ ಬಗ್ಗೆ ಹಂಚಿಕೊಳ್ಳೋದು ನಮ್ಮ ಅದೃಷ್ಟಕ್ಕೆ ನಮಗೆ 2 ಪದ್ಮ ವಿಭೂಷಣ ಪಡೆದಿರುವಂಥ ಬಂದಿದ್ರು. ನಮ್ಮ SL ಭೈರಪ್ಪ ಅವರು ಬಂದಿದ್ರು, ಸುಧಾಮೂರ್ತಿ ಅವರು ಬಂದಿದ್ರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ CR ಚಂದ್ರಶೇಖರ್ ಬಂದಿದ್ರು, ಜಯಂತ್ ಕಾಯ್ಕಿಣಿ ಅವರು ಬಂದಿದ್ರು, ಆಮೇಲೆ ಶಿವರಾಮ್ ಕಾರಂತ್ ಅವರ ಮಗಳು ಮಾಳ್ವಿಕಾ ಕಪೂರ್ ಬಂದಿದ್ರು. ಈಗ 8 ವರ್ಷದ ನಮ್ಮ ಬುಕ್ ಕ್ಲಬ್ ಇದಕ್ಕೆ ಡಾಕ್ಟರ್ ನಟೇಶ್ ಅಂತ ಐಕಾನಿಕ್ ಟ್ರೀಸ್ ಆಫ್ ಇಂಡಿಯಾ ಅಂತ ಪುಸ್ತಕ ಬರೆದಿರುವಂಥವ್ರು ಬಂದಿದ್ರು. ಸೊ ನಮಗೆ ಈ ಥರ ಎಷ್ಟೊಂದು ಜನ ಬಂದು ಅವರು ನಮ್ಮ ಜೊತೆ ಸಂವಾದ, ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ನಾವು ಕಲಿಯುವಂಥ ಮತ್ತು ಜೀವನ ನೋಡುವಂಥ ವಿಧಾನನೇ ಬೇರೆ ಆಗುತ್ತೆ ಅನಿಸುತ್ತೆ. ಅಲ್ಲ, ನಿಮಗೆ ಇರುವಂಥ ಪುಸ್ತಕದ ಮೇಲಿನ ಪ್ರೀತಿ ನೋಡಿ ಬಹುಶಃ ಅವರೇ ಮನಸ್ಸೋತಿದ್ದಾರೆ ಅಂತ. ನಾವು ಸಾಹಿತಿಗಳು ಸಹ ಈ ರೀತಿ ಏನು ಒಂದು ಸ್ಟ್ರಾಟಜಿ ಮಾಡೋಕ್ಕಾಗಲಿಲ್ಲ, ವೈದ್ಯರಾಗಿ ಈ ರೀತಿ ಮಾಡಿದಾರಲ್ಲ ಅಂತ ಬಹುಶಃ ಅವರು ನಿಮ್ಮ ಮೇಲಿನ ಪ್ರೀತಿಗೆ ಬಹುಶಃ ಬಂದಿದ್ದಾರೆ. ಒಂದು, ನೀವೇ ಅವ್ರಿಗೆ ಪ್ರೇರಣೆ ಆಗಿಬಿಟ್ಟಿದ್ದೀರಿ ನೀವು ಇಲ್ಲಿಗೆ ಬರಬೇಕು ಅಂತ. ಎರಡನೇದು, ಅವ್ರು ಬಂದ ಮೇಲೆ ನಿಮಗಷ್ಟು ಸಾಕಷ್ಟು ಪ್ರೇರಣೆಗಳನ್ನು ನೀಡಿದ್ದೀರಿ. ಮೇಡಮ್, ನಯನ ಮೇಡಮ್, ನಿಮಗೆ ಆ ಥರದ ಪದ್ಮಭೂಷಣ, ಪದ್ಮವಿಭೂಷಣ ಈ ಥರದ ಒಂದು ವ್ಯಕ್ತಿಗಳು ಬಂದಾಗ, ಅಂಥ ಒಳ್ಳೊಳ್ಳೆ ಸಾಹಿತಿಗಳು ಬಂದಾಗ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ತುಂಬಾ ಪ್ರಭಾವ ಬೀರುತ್ತೆ. ಯಾಕಂದರೆ ನಾವು ಅವರ ಪುಸ್ತಕನ ಓದೋದೇ ಒಂದು ರೋಮಾಂಚನಕಾರಿ ಒಂದು ಸಂಗತಿ. ನಮಗೆ ಅವ್ರ ಪುಸ್ತಕ ಓದಬೇಕು. ಈಗ ಸುಧಾಮೂರ್ತಿ ಅವರ ಪುಸ್ತಕ ಓದಿರ್ತೀವಿ, ಎಂಜಾಯ್ ಮಾಡಿರ್ತೀವಿ, ಏನೋ ಒಂದು ಅರ್ಥ ಮಾಡ್ಕೊಂಡಿರ್ತೀವಿ. ಅವರೇ ನಮ್ಮ ಮುಂದೆ ನಿಂತಾಗ, ಅವ್ರ ಜೊತೆ ನಾವು ಮಾತಾಡಿದಾಗ, ಅವರ ಪುಸ್ತಕನ ಅವ್ರ ಮುಂದೆನೇ ನಾವು ರಿವ್ಯೂ ಮಾಡಿ ಅಥವಾ ಅದರ ಅಭಿಪ್ರಾಯವನ್ನು ಹಂಚ್ಕೊಂಡಾಗ ಅದರೊಂದು ಅನುಭವನೇ ಬೇರೆ. ಮತ್ತು ಅವರು ನಮಗೆ ಸಲಹೆಗಳನ್ನು ಕೊಡ್ತಾರೆ. ಆಮೇಲೆ ಅವರ ಅನುಭವ, ಅವ್ರು ಬರೆಯೋಕ್ಕೆ ಹೆಂಗೆ ಶುರು ಮಾಡಿದರು, ಅಥವಾ ಓದೋ ಹವ್ಯಾಸನ ಹೆಂಗೆ ಬೆಳೆಸ್ಕೋಬೇಕು, ಅದನ್ನೆಲ್ಲ ಅವರು ಹೇಳಿದಾಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಬರ್ದವರೇ ಅದರ ಬಗ್ಗೆನ ಹೇಳಿದಾಗ ತುಂಬಾ ಅದರ ಬೆಲೆ ಕಟ್ಟಕ್ಕಾಗಲ್ಲ. SL ಭೈರಪ್ಪ ಅವರು ಅಷ್ಟೇ, ಸುಮಾರು ಹೊತ್ತು ಕೂತ್ಕೊಂಡು ನಮ್ಮ ಜೊತೆಗೆಲ್ಲ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಅವರ ಪುಸ್ತಕ ವಿಮರ್ಶನೆಯನ್ನು ಮಾಡಿದ್ವಿ. ಅವರು ಆ ಪುಸ್ತಕ ಬರೆಯುವಾಗ ಅವರಿಗಿದ್ದ ಥಾಟ್ಸ್ ಏನಿತ್ತು ಅದೆಲ್ಲ ಹಂಚ್ಕೊಂಡ್ರು. ಸೊ ನಾವು ಬರೆಯುವವರು ಯಾವ ಥಾಟಲ್ಲಿ ಬರೀತಾರೆ ಅನ್ನೋದನ್ನು ನಮ್ಗೆ ಅರ್ಥ ಮಾಡ್ಕೊಳೋದು ಅದು ಅವಕಾಶ ಸಿಗೋದಿಲ್ಲ. ಕೇವಲ ಓದೋದಲ್ಲ, ಬಟ್ ಬರೆಯೋ ವಿಧಾನ ಕೂಡ ಅರ್ಥ ಹೌದು. ನಾವು ಬರೀಬಹುದಾ, ಮುಂದೆ ಬರೆಯೋಕಿನೂ ಒಂದು ಪ್ರೇರಣೆ ಅವ್ರು ಬಂದೇ ಇದೆ. ಫಸ್ಟ್ ಹಂತದಲ್ಲಿ ಓದುಗರಾಗಿದ್ದಾರೆ, ಆಮೇಲೆ ಬರಹಗಾರರು ಕೂಡ ಖಂಡಿತ ಆಗ್ಲಿಕ್ಕೆ ತಮಗೆ ಹೇಗೆ ಬೆನಿಫಿಟ್ ಆಯ್ತು ಇಂಥವರೆಲ್ಲ ಮಹನೀಯರು ಬಂದಾಗ? ನಿಮಗೆ ಹೇಗೆ ಪ್ರೇರಣೆ? ಪುಸ್ತಕ ಓದುವಾಗ ವ್ಯಕ್ತಿ ವಿಕಸನ ಅನ್ನಲ್ಲ, ಅದೇ ಥರ ಈ ಕ್ಲಬ್ಗೆ ಸೇರಿದ ಮೇಲೆ ದ ಬೆಸ್ಟ್ ಗಿಫ್ಟ್ ಇಸ್
ಮೀಟಿಂಗ್ ಆಲ್ ದಿಸ್ ಪೀಪಲ್. ನಮ್ಗೆ ಈ ಥರ ಎಲ್ಲ ಸಿಗ್ತಾರೆ ಅಂತ ಗೊತ್ತಿರಲಿಲ್ಲ. ಸಣ್ಣ ಸ್ಕೂಲಲ್ಲಿ ಇದ್ದಾಗ ಪ್ರಾಂಶುಪಾಲರು ಅವರು ಇವ್ರನ್ನ ಕರೆಸ್ತಾ ಇದ್ರು, ಅವ್ರನ್ನ ಮೀಟ್ ಆಗೋ ಭಾಗ್ಯ ಅಂತೂ ಇತ್ತು. ಇಷ್ಟು ಬೆಳೆದ ಮೇಲೆ ನಾವು ಸಾಮಾನ್ಯ ಪ್ರಜೆಗಳ ಥರ ಹೋಗಿ ಅಭಿಮಾನಿಗಳು ಅಂತ ಯಾರ ಹತ್ರನೂ ಹೋಗೋಕ್ಕೂ ನಮ್ಮ ವೃತ್ತಿನೋ ವ್ಯಕ್ತಿತ್ವನೋ ಸ್ಟಾಪ್ ಮಾಡ್ತಾ ಇತ್ತು. ಬಟ್ ಇಲ್ಲಿ ಇವ್ರನ್ನ ಕರೆಸಿದ್ಮೇಲೆ ಅವ್ರ ಜೊತೆ ನಾವು ಮಾತಾಡೋಕ್ಕೆಲ್ಲ ಬಿಟ್ಟ ಮೇಲೆ ಸ್ಮಾಲ್ ಕಿಡ್ಸ್ ಥರ ನಾವುಗಳು ಹೋಗಿ ದೊಡ್ಡವ್ರನ್ನೂ ನೋಡಿದ್ವಿ. ದೊಡ್ಡ ಡಾಕ್ಟರ್ಸು, ಪ್ರೊಫೆಸರ್ಸು ಅವ್ರ ಜೊತೆ ಹೋಗಿ ಒಂದು ಫೋಟೋ ತೊಗೊಳಕ್ಕೆ ನುಗ್ಲು ನೋಡಿದಾಗ ನಾನು ಅನ್ಕೊಂಡಿದ್ದು ನಾನು ನಾರ್ಮಲ್ಲು, ಅವರು ನಾರ್ಮಲ್ಲು. ಸೊ ಜೀವನನೂ ಹಿಂಗೆ ನಡೆಸ್ಬೋದು ನಾವು. ಅಷ್ಟು ಓದೋಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ, ಯಾರನ್ನು ಬೇಕಾದ್ರೆ ಕರೆಸ್ಕೊಳ್ಳೋಷ್ಟು ಶಕ್ತಿ ಇದೆ, ಯಾರನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ. ಬಹುಶಃ ಆ ಜ್ಞಾನ ಇವತ್ತಿನ ಪ್ರಪಂಚದಲ್ಲಿ ಆಳ್ತಾ ಇರೋದು ಎರಡೇ, ಜ್ಞಾನ, ದುಡ್ಡು, ಎರಡೇ. ಬಹುಶಃ ಆ ಜ್ಞಾನವನ್ನು ಗಳಿಸ್ಲಿಕ್ಕೆ ಈ ಪುಸ್ತಕ ಓದುವ ಹವ್ಯಾಸ ಖಂಡಿತವಾಗಲೂ ಬೆಳೆಸ್ಲಿಕ್ಕೆ ಸಾಧ್ಯ. ದುಡ್ಡು ಯಾರು ಬೇಕಾದ್ರೆ ಮಾಡ್ಬೋದು ಸರ್, ಜ್ಞಾನ ಇದು ಭಾಳ ಕಷ್ಟ. ಎಸ್, ಖಂಡಿತ. ಸರ್, ಈ ಓದೋ ಹವ್ಯಾಸದಿಂದ ಖಂಡಿತ ಜ್ಞಾನಾರ್ಜನೆ ಮಾಡ್ಬೋದು. ಆ ಜ್ಞಾನದಿಂದ ಎಲ್ಲವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಜನರನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ, ಹಣವನ್ನು ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಇದೆ, ಎಲ್ಲವನ್ನ ಗಳಿಸ್ಬೋದು ಆ ಜ್ಞಾನದಿಂದ. ಆದರೆ ಎಲ್ಲರೂ ಓದಲಿಕ್ಕೆ ಸಾಧ್ಯನಾ? ಅಥವಾ ಎಲ್ಲ ವಯೋಮಾನದ, ಅಂದರೆ ಈ ಚಿಕ್ಕ ಮಕ್ಕಳು, ದೊಡ್ಡವರು ಅಥವಾ ವೃದ್ಧರು ಎಲ್ಲರಿಗೂ ಒಂದೇ ರೀತಿಯ ಓದು ಇರುತ್ತೆ, ಅಥವಾ ಅವರ ವಯಸ್ಸಿಗನುಸಾರವಾಗಿ ಓದಲಿಕ್ಕೆ ಇರಬೇಕಾ? ಆ ಥರದ್ದೇನಾದ್ರು ನೋಡ್ಬೇಕು ಅಂದರೆ ನಯನ ಮೇಡಮ್ ಹೇಳ್ದಂಗೆ ಓದೋ ಅಭ್ಯಾಸ ಹೇಗೆ ಅಂದರೆ, ನಾವು ಓದಿದ್ರೆ ನಮ್ಮ ಮಕ್ಕಳು ಹೋಗ್ತಾರೆ, ನಮ್ಮ ತಂದೆ ತಾಯಿಗಳು ಓದಿದ್ರೆ ನಾವು ಓದೋಕ್ಕೆ ಶುರು ಮಾಡ್ತೀವಿ. ಇದು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗ ಥರ ಹರಡುವಂತ ಇದೆ. ಬಟ್ ನಮಗೆ ಭಾಳ ಹಿಂಸೆ ಆಗಿರೋದು ಮೊಬೈಲ್ ಫೋನ್ ಬಂದ್ಬಿಟ್ಟಿದೆ. ಅವು ಪುಸ್ತಕದ ಸಮಯ, ಪುಸ್ತಕದ ಬಗ್ಗೆ ಇದನ್ನು ಅದು ಕೊಲ್ತಾ ಇದೆ ಅನ್ನೋದು ಒಂದು ಕಾಳಜಿ ವಿಚಾರ. ಬಟ್ ಈ ಪುಸ್ತಕಗಳ ಆಯ್ಕೆ ಹೇಗೆ ಅಂದರೆ, ಯಾವುದಾದ್ರೂ ಪುಸ್ತಕ ನಮ್ಮ ಕಣ್ಮುಂದೆ ಇದ್ದರೆ ಅದನ್ನು ತೆಗ್ದು ನೋಡೋವಂಥ ಅಭ್ಯಾಸ ಬರುತ್ತೆ. ಇದರಲ್ಲಿ ಚಿತ್ರ ಇದೆಯೋ, ಇದರಲ್ಲಿ ಇನ್ನೇನೋ ಮಾಹಿತಿ ಇದೆಯೋ ಅಂತ. ಸೊ ಮಕ್ಕಳಿಗೆ ಭಾಳ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡೋದು ಯಾವುದೋ ಒಂದು ಚಿತ್ರ ಇದೆ ಅಂದಾಗ ಮಕ್ಕಳು ಅದನ್ನು ಶುರು ಮಾಡ್ತಾರೆ. ಆದ್ದರಿಂದ ಇವರು ಮೇಡಮ್ ಹೇಳ್ದಂಗೆ ನಾವು ಟ್ವಿಂಕಲ್ಲೋ ಅಥವಾ ಚಂದ ಇದನ್ನು ಚಿಕ್ಕ ಚಿಕ್ಕ ಪುಸ್ತಕಗಳು ನಮಗೆ ಹೇಗೆ ಬರ್ತಿದ್ವೋ ಅದನ್ನು ಓದೋ ಅಭ್ಯಾಸ. ಆಮೇಲೆ ಸ್ವಲ್ಪ ಸ್ವಲ್ಪ ನಾವು ವಯಸ್ಸಿಗೆ ತಕ್ಕಂಗೆ ಪುಸ್ತಕಗಳನ್ನ ಆಯ್ಕೆ ಮಾಡೋಕ್ಕೆ ಶುರು ಮಾಡ್ತೀವಿ. ನಾವೆಲ್ಸ್ ಓದ್ತೀವಿ, ಟೀನೇಜಲ್ಲೆಲ್ಲ ಪ್ರೀತಿ, ಸ್ನೇಹಿತರ ಬಗ್ಗೆ ಅದನ್ನ ಓದ್ತೀವಿ. ಆಮೇಲೆ ಸ್ವಲ್ಪ ಇದಾದಮೇಲೆ ನಾನ್ ಫಿಕ್ಷನ್ ಅಂತ ನಾವೇನು ಶುರು ಮಾಡ್ತೀವಿ ಅಂದರೆ, ನೈಜಿಕವಾಗಿ ಈಗ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ನಾನು ಏನಾದ್ರು ಪುಸ್ತಕ ಓದಬೇಕು ಅಂದರೆ ಅದು ಅಥೆಂಟಿಕ್ ಸೋರ್ಸ್ ಇರಬೇಕು, ಅವ್ರೇನು ಮಾಡಿದ್ರು ಅನ್ನೋದು, ಅದು ಕತೆ ಥರ ಇರಬಾರ್ದು. ಸೊ ನಮ್ಮ ಆಸಕ್ತಿ ವಯಸ್ಸಿಗೆ ಅನುಗುಣವಾಗಿ ಬದಲಾವಣೆ ಆಗುತ್ತೆ. ಬಟ್ ಒಂದ್ಸತಿ ಪುಸ್ತಕ ಆಸಕ್ತಿ ಬಂದಮೇಲೆ ನಾವು ಯಾವ ಪುಸ್ತಕ ಬೇಕಾದ್ರೂ ಎಂಜಾಯ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಕಾರ್ಟೂನ್ ಪುಸ್ತಕನೂ ಎಂಜಾಯ್ ಮಾಡ್ತೀವಿ, ಆಟೋಬಯೋಗ್ರಫಿನೂ ಎಂಜಾಯ್ ಮಾಡ್ತೀವಿ, ಆನಿಮಿನೂ ಎಂಜಾಯ್ ಮಾಡ್ತೀವಿ, ಮತ್ತು ಚಿತ್ರಗಳ ಪುಟ ಇರುವಂಥ ಇದನ್ನು ಇದು ಮಾಡ್ತೀವಿ. ಸೊ ಅದು ನಾವು ಹೇಳ್ತೀವಿ ಹೂಗುಚ್ಛದ ಥರ, ನೀವು ಹೋದಾಗ ಯಾವ ಹೂವು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡ್ತೀರಾ. ಖಂಡಿತ. ಅಂದರೆ ವಯಸ್ಸಿಗನುಸಾರವಾಗಿ ಮಕ್ಕಳಾಗಿದ್ದರೆ ಮಕ್ಕಳಿಗೆ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಓದನ್ನು ಆರಂಭಿಸಲಿಕ್ಕೆ, ಆಮೇಲೆ ಓದ್ತಾ ಅದನ್ನೇ ಡೆವಲಪ್ ಆಗಿಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಬಟ್ ತಾವೇನು ಹೇಳಿದ್ರಿ, ಫಿಕ್ಷನ್ ಅಥವಾ ನಾನ್ ಫಿಕ್ಷನ್ ಅಂತ ಹೇಳಿದ್ರಿ. ಹೇಗೆ ಈ ಪುಸ್ತಕಗಳ ಬಗ್ಗೆ ಇದರ ಹೇಗೆ ಪ್ರಭಾವ ಬೀರುತ್ತೆ? ಅಂದರೆ ನಾನ್ ಫಿಕ್ಷನ್ ಅಂದಾಗ ನಾವು ಯೂಶಲಿ ಏನು ಆಧಾರ ಕರೆಕ್ಟಾಗಿರಬೇಕು, ಅವರು ಅದ್ರ ಮೇಲೆ ಚೆನ್ನಾಗಿ ರಿಸರ್ಚ್ ಮಾಡಿರಬೇಕು. ಆ ರಿಸೋರ್ಸಸ್ನ ಒಂದು ಕಡೆ ಮಾಡಿದಾಗ ನಿಮಗೆ ಗೊತ್ತಿರೋಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಊಹೆ ಪೋಹೆಗಳು, ಸ್ಟೋರೀಸ್, ಫೇಕ್ ಸ್ಟೋರೀಸು ಎಲ್ಲ ಮಾಡ್ತಾರೆ. ಅದಕ್ಕೆ ಯಾರೂ ಅಥೆಂಟಿಸಿಟಿ ಅಂತ ಇರೋದಿಲ್ಲ. ನಾನ್ ಫಿಕ್ಷನ್ ಓದಿದಾಗ ನಮಗೆ ಒಂದು ವೆರಿ ಬ್ರಾಡ್ ವ್ಯೂ ಬರುತ್ತೆ, ಅದು ಅಥೆಂಟಿಕ್ ಅನಿಸುತ್ತೆ. ಅದರಲ್ಲಿ ಅವ್ರು ಕೊಟ್ಟಿರೋ ವಸ್ತು ಇಂದ ನಿಜವಾಗ್ಲೂ ನಾವು ಕಲಿಯುವಂಥ ವಿಚಾರ ಇರುತ್ತೆ. ಫಿಕ್ಷನ್ ಅಂದಾಗ ನಾವು ನಾವೆಲ್ಸಲ್ಲಿ ಇದರಲ್ಲಿ ನಮ್ಮ ಊಹೆಗೆ ಬಿಟ್ಟಿದ್ದು, ಇಮ್ಯಾಜಿನೇಷನ್ ಬಿಟ್ಟಿದ್ದು. ಬಟ್ ಮೇಡಮ್ ಹೇಳ್ತಿದ್ರಲ್ಲ, ಈ ಫಿಕ್ಷನ್ ಬರೆಯೋರು ಫಿಕ್ಷನ್ ನಾನ್ ಫಿಕ್ಷನ್ನ ಕೆಲವು ಸತಿ ತುಂಬ ಚೆನ್ನಾಗಿ ಜೋಡಿಸ್ಬಿಟ್ಟಿರ್ತಾರೆ ಕತೆಗಳ ಬರೆಗೆ. ರೇಷ್ಮೆ ಬಟ್ಟೆ ಬಗ್ಗೆ ನಾವು ಹೇಳ್ತಾ ಇದ್ವಿ, ಅದರಲ್ಲಿ ಎಷ್ಟೊಂದು ಅಂಶಗಳು ನಮಗೆ ತಿಳಿದಿರದೇ ಇರುವಂಥ ಅಂಶಗಳು ಮತ್ತೆ ಕಾಲ್ಪನಿಕ ಎರಡೂ ಮಿಕ್ಸ್ ಮಾಡಿ ಒಂದು ಹಂತದಲ್ಲಿ, ಅದು ಕೂಡ ಒಂದು ಬ್ರಾಡ್ ವಿಷನ್ ಕೊಡುತ್ತೆ. ಪಾಪ್ಯುಲರ್ ಆಗಿ ಎಲ್ಲರೂ ನಾವೆಲ್ ಓದ್ತಾರೆ, ಅವ್ರಿಗೆ ಅದು ತುಂಬ ಸಂತೋಷ ಅನಿಸುತ್ತೆ, ಅದು ಕಾಲ್ಪನಿಕರು ಇದ್ರ ಥರ ಇರುತ್ತೆ. ಕೆಲವ್ರಿಗೆ ನೈಜವಾದ
ಇರಬೇಕು. ಅಂದರೆ ನಾನ್ ಫಿಕ್ಷನ್ ಲೈಕ್ ನಿಮ್ಮ ಸಂಶೋಧನೆಗಳು ಇದೇ ಥರ ವ್ಯಕ್ತಿ ಚಿತ್ರಣ ಅದು. ಬಟ್ ಅದು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಪರ್ಸ್ನಲಿ. ಚಿಕ್ಕ ಮಕ್ಕಳಿಗೆ ನಾವು ಇನ್ನೂ ಓದೋ ಹವ್ಯಾಸ ಬೆಳೆಸಬೇಕು ಅಂತಂದಾಗ ಕಾಲ್ಪನಿಕವಾಗಿರೋಂಥದ್ದು ಇಷ್ಟಪಡ್ತಾರೆ ಅವರು. ನಾವೀಗ ಯಾರ್ದೋ ಈಗ ಗಾಂಧೀಜಿ ಬುಕ್ ಓದು ಅಂತ ಹೇಳೋದಕ್ಕೂ ಈ ಪಂಚತಂತ್ರ ಕತೆ ಓದು ಅಂತ ಹೇಳೋದಕ್ಕೂ ಫಸ್ಟ್ ಅವ್ರು ಪಿಕ್ ಮಾಡೋದೆ ಪಂಚತಂತ್ರ ಕತೆಗಳನ್ನ. ಅದು ಓದೋ ಅಭ್ಯಾಸ ಶುರು ಆದಮೇಲೆ ಈ ಥರ ಗ್ರೇಟ್ ಪರ್ಸ್ನಾಲಿಟೀಸ್ದು ಒಂದು ಸ್ವಲ್ಪ ಓದಿ ಬುಕ್ಸು ಅಂತ ಕೊಟ್ಟಾಗ ಅವರು ಓದೋ ಹವ್ಯಾಸ ಬೆಳೆದಾಗಿರುತ್ತಲ್ಲ ಅವಾಗ ಓದ್ತಾರೆ. ಸೊ ಹಾಗಾಗಿ ಫಿಕ್ಷನ್ ನಾನ್ ಫಿಕ್ಷನ್ನು ಅವರು ಚೂಸ್ ಮಾಡೋದ್ರ ಮೇಲೆ ಇರುತ್ತೆ. ಆದರೆ ಶುರು ಮಾಡಿಸ್ಬೇಕು ಅಂದಾಗ ಫಿಕ್ಷನ್ ಸ್ವಲ್ಪ ಅವ್ರಿಗೆ ಅಟ್ರಾಕ್ಟಿವ್ ಆಗುತ್ತೆ. ಅದು ಒಂದು ಅಟ್ರಾಕ್ಷನ್ ಅಂತ ಒಂದು ಕೊಟ್ಟಾಗ ಅದು ಒಂಥರ ಸ್ವೀಟ್ ಕೊಟ್ಟಂಗೆ. ಆಮೇಲೆ ಮಿಕ್ಕಿದ್ದು ಹ್ಯಾಬಿಟ್ ಆದಾಗ ನೆಕ್ಸ್ಟ್ ನಾನ್ ಫಿಕ್ಷನ್ನು ತಗೋಬೋದು. ನಾನ್ ಫಿಕ್ಷನಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಬರುತ್ತೆ, ಇದೆಲ್ಲ ಬರುತ್ತೆ. ಸೊ ಆ ಥರ ಅವ್ರಿಗೆ ಬೇಕು ಅಂದಾಗ ನನಗೀಗ ಮನಿ ಮ್ಯಾನೇಜ್ಮೆಂಟ್ ಬೇಕು, ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಬೇಕು. ಸೊ ಅವರಿಗೆ ಇರುವಂಥ ಇಶ್ಯೂ ಮೇಲೆ ಬುಕ್ಸ್ನ ಓದ್ತಾ ಹೋಗ್ತಾರೆ. ಒಂದಷ್ಟು ಕಾಲ್ಪನಿಕ ಇರುತ್ತೆ. ಈಗ ಬರೆದ್ರೂ ಈಗ ತೇಜು ತುಂಗಭದ್ರ ಅಂತ ಹೇಳ್ತಾ ಇದ್ವಲ್ಲ, ಅದರಲ್ಲಿ ಫಿಕ್ಷನ್ ಇದೆ, ಅದ್ರ ಜೊತೆಗೆ ನೈಜಿಕತೆನೂ ಇದೆ, ಹಿಸ್ಟ್ರಿ ಇದೆ, ಮಿಕ್ಸ್ಡ್ ಅಲ್ಲಿ ಇರುತ್ತೆ. ಅದು ಆ ಬರಹಗಾರರ ಚಾಣಾಕ್ಷತನ ಅದು ಇಟ್ಟಿರೋದು. ಸೊ ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ನಮಗೆ ವಿಷಯನೂ ಗೊತ್ತಾಗುತ್ತೆ, ಕಥೆನೂ ಇರುತ್ತೆ ಅದರಲ್ಲಿ. ಆ ಥರ. ಮೇಡಮ್, ಇತ್ತೀಚೆಗೆ ಸರ್ನು ಕೇಳಬೇಕದು ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋದಕ್ಕೂ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಪುಸ್ತಕದಲ್ಲಿ ಈಗ ಇಬ್ಬರು ಹೇಳಿದ ಥರ ಕಾಲ್ಪನಿಕ, ಸೊ ನಿಮಗೆ ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡಿಸುತ್ತೆ. ಈಗ ಮಗುಗೂ ಸಣ್ಣದ್ರಿಂದ ನಾವು ರಾಮಾಯಣ ಮಹಾಭಾರತ ಹೇಳ್ಕೊಡ್ತಾ ಇರ್ತೀವಿ, ಅದು ಅದ್ರ ಮೈಂಡಲ್ಲೇ ಯೋಚನೆ ಮಾಡ್ತಾ ಇರುತ್ತೆ, ಹಿಂಗಿರ್ಬೋದು ಹಂಗಿರ್ಬೋದು, ಯಾರಿಗೂ ಗೊತ್ತಿಲ್ಲ ಅಲ್ವಾ ಹೆಂಗ್ ನಡೀತು ಮಹಾಭಾರತ ಅಂತ. ಈಗ ರೀಸೆಂಟ್ ಆಗಿ ಅವ್ರು ಮಾಡಕ್ ತೋರಿಸಿರೋದ್ರಿಂದ ಹಿಂಗಿತ್ತು ಅಂತ. 10 years ಬ್ಯಾಕ್ ದೂರದರ್ಶನದಲ್ಲಿ ಏನ್ ತೋರಿಸಿದ್ರು ಅದನ್ನ ನಾವು ಹಂಗಿತ್ತೇನೋ ಅನ್ಕೋತೀವಿ. ಈಗ ರೀಸೆಂಟ್ ಆಗಿ ಬಂದಿರೋ ಕಲರ್ಸ್ ಟಿವಿಲೆಲ್ಲ ಬಂದಿರೋ ಥರ ಆ ಥರ ಅನ್ಕೋತೀವಿ. ಬಟ್ ನಮ್ದು ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಬುಕ್ಸ್ ಆರ್ ಆಲ್ವೇಸ್ ಗುಡ್ ಟು ಎಕ್ಸ್ಪ್ರೆಸ್ ಅವರ್ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್. ಈಗ ನಮ್ಮ ವೈದ್ಯ ವೃತ್ತಿನೇ ನೀವು ತಗೊಂಡ್ರು, ದೇಹದೊಳಗೆ ಕ್ರಿಯೆ ಹೆಂಗ್ ನಡೀತಾ ಇದೆ ಅಂತ ನಮಗೂ ಏನು ಗೊತ್ತಿಲ್ಲ. ಈ ಥರ ಇದೆ ಅಂತ ಅವ್ರು ತೋರಿಸ್ತಾರೆ, ಬಟ್ ಒಳಗೆ ಹೋಗಿ ನೋಡಬೇಕು ಅಂದರೆ ಇವರ್ ಇಮ್ಯಾಜಿನೇಷನ್ ಹೆಲ್ಪ್ಸ್. ಒಬ್ಬ ಮನುಷ್ಯನ ಒಳಗೆ ಏನಾಗ್ತದೆ, ಈಗೆಲ್ಲ ಬರ್ತಾ ಇದೆ 3D ಇಮೇಜಸ್ಸು, ವಿಡಿಯೋಸ್ ತೋರಿಸ್ತಾ ಇದೆ, ದೇಹದಲ್ಲಿ ಏನು ಕ್ರಿಯೆ ನಡೆಯುತ್ತೆ, ಇವನ್ ಫಾರ್ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ, ಅದನ್ನ ನೀವು ರಿಯಲ್ ಟೈಮ್ ನೋಡಿ ಆಪರೇಷನ್ ಮಾಡ್ಬೋದು. ಬಟ್ ಮುಂಚೆ ಅದು ಇರಲಿಲ್ಲ ಅಲ್ವಾ, ಎವ್ರಿಥಿಂಗ್ ವಾಸ್ ಅವರ್ ಓನ್ ಇಮ್ಯಾಜಿನೇಷನ್. ಸೊ ನಿಮ್ಮದು ಓದೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ವಿಡಿಯೋದಲ್ಲಿ ಏನಂದರೆ ನೋಡ್ತೀರಾ, ಆ ಟೈಮಲ್ಲಿ ಅವ್ರೇನು ತೋರಿಸ್ತಾರೆ ಅದನ್ನು ನಂಬ್ಕೋತೀರಾ, ಮರ್ತು ಬಿಡ್ತೀರಾ, ಓದಿದ್ದು ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಪ್ರಕಾರ ಈ ಇತ್ತೀಚೆಗಂತೂ ಏನೇ ಬೇಕು ಮಾಹಿತಿ ಅಂದರೆ ಯೂಟ್ಯೂಬ್ ವಿಡಿಯೋ ನೋಡಿಬಿಟ್ಟು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಆದರೆ ಈ ಯೂಟ್ಯೂಬ್ ವಿಡಿಯೋ ಅಥವಾ ಮಾಮೂಲಿ ವಿಡಿಯೋ ನೋಡೋದಕ್ಕೂ ಒಂದು ಪುಸ್ತಕ ಹಿಡ್ಕೊಂಡು ಹೋದಕ್ಕೂ ಏನು ವ್ಯತ್ಯಾಸಗಳನ್ನು ಗಮನಿಸ್ಬೋದು? ಅಂದರೆ ಮಾನವ ಕುಲದ ನಾವು ಏನು ವಿಕಾಸ ಅಂತ ಹೇಳ್ತೀವಿ, ಅವು ಸಾಕಷ್ಟು ಬಾರಿ ನಮ್ಮ ಇಮ್ಯಾಜಿನೇಷನ್ ಮೇಲೆ ಮುಂದೆ ಬಂದಿದೆ. ಈಗ ನಾವು ಸೋಮನಾಥ್ಪುರ ಹೇಗಿದೆ ಅಂತ ಅಂದರೆ, ಸೋಮನಾಥ್ಪುರದ್ದು ಒಂದು ವಿಡಿಯೋ ಹಾಕಿಬಿಟ್ರೆ ಅಲ್ಲಿಗೆ ಸೋಮನಾಥ್ಪುರ ಎಂಡ್ ಆಗೋಯ್ತು. ಬಟ್ ನಾವು ಸೋಮನಾಥ್ಪುರದ ಪುಸ್ತಕ ಕೊಟ್ಟಾಗ ಅದು ಹೇಗಿತ್ತು, ಅದು ಹೇಗೆ ವಿಕಸನಗೊಂಡು, ಅಲ್ಲಿ ಎಂಥ ವ್ಯಕ್ತಿಗಳು ಬಂದರು, ಅಲ್ಲಿ ಹೇಗೆ ಆರ್ಕಿಟೆಕ್ಚರ್ ಮಾಡಿದ್ದು ಅನ್ನೋದು ಪ್ರತಿ ಓದುಗನಿಗೂ ವ್ಯತ್ಯಾಸ ಬರುತ್ತೆ. ಅದು ನಮ್ಮ ಊಹೆಗೆ ತಕ್ಕಂಗೆ ಮ್ಯಾಚ್ ಆಗುತ್ತೆ. ಇಷ್ಟೊಂದಿತ್ತಂತೆ, ನೀರಿಗೆ ಇಷ್ಟು ಹತ್ರ ಬಂದಾಗ ಅದ್ರದ್ದು ಕಲೆ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಳ್ತಂತೆ ಅಂದಾಗ ಆ ಏನು ನಮಗೆ ಇಮ್ಯಾಜಿನೇಷನ್ ಬರುತ್ತೆ ಅವು ನಮ್ಮ ಮೈಂಡ್ನ ತುಂಬ ಪವರ್ಫುಲ್ ಮಾಡುತ್ತೆ. ವಿಡಿಯೋದಲ್ಲಿ ನೋಡಿದಾಗ ಈ ಕ್ಷಣಕ್ಕೆ ಅಲ್ಲಿ ಮುಗಿದೋಯ್ತು, ಅದರಲ್ಲಿ ಏನೂ ಹೊಸದೇನೂ ಇರೋದಿಲ್ಲ. ಬಟ್ ಪುಸ್ತಕ ಓದಿದಾಗ ಒಂದು 100 ಜನ ಓದಿದ್ರು 100 ಜನಕ್ಕೆ ಬೇರೆ ಬೇರೆ ಅಭಿಪ್ರಾಯ, ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಇದು. ಅದು ನಮ್ಮ ವಿಕಾಸ, ಮೇಡಮ್ ಅವಾಗಲಿಂದ ಹೇಳ್ತಿದ್ದಾರೆ, ವ್ಯಕ್ತಿ ವಿಕಾಸಗೊಳ್ಳೋದಕ್ಕೂ ನಾವು ಹ್ಯೂಮನ್ ಎವಲ್ಯೂಷನ್ ಅಂತ ಹೇಳೋದಕ್ಕೂ ಇವೆಲ್ಲ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಕ್ರಿಯೇಟಿವ್ ಥಾಟ್ಸ್. ಅಂದರೆ ನಮ್ಮ ತಲೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಕಾಲ್ಪನಿಕ ಶಕ್ತಿಗೆ ಹೆಚ್ಚು ಒತ್ತು ಕೊಡುತ್ತೆ, ಅಂದರೆ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ ಓದೋದ್ರಿಂದ. ಸೊ ಒಂದು ವಿಡಿಯೋ ನೋಡಿದ್ರೆ ಅಲ್ಲಿ ಅಷ್ಟೊಂದು ಕನೆಕ್ಷನ್ ಇಲ್ಲದೇ ಇರ್ಬೋದು, ಬಟ್ ಓದೋದ್ರಿಂದ ಎರಡೂ ಕೂಡ ವಿಡಿಯೋಗ್ರಫಿನೂ ನಮ್ಮ ಮನಸ್ಸಿನಲ್ಲಿ ವಿಡಿಯೋನ ಚಿತ್ರೀಕರಣ ಮಾಡ್ಕೊಳ್ಬೋದು, ಜೊತೆಗೆ ಅದು ಒಂದು ರೀತಿ ಎಕ್ಸಸೈಸ್ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಹೆಚ್ಚು ಅದು ಆಳದಲ್ಲಿ ಉಳ್ಕೊಳ್ಳೋಕ್ಕೂ ಅವಕಾಶಗಳಾಗುತ್ತೆ ಅಂತ. ಎಸ್ ಸರ್, ಒಂದು ಓದೋದು ಬರೆಯೋದು ಒಂದು ಭಾಗ ಆದರೆ, ಅಥವಾ ನಿಮ್ಮ ಕ್ಲಬ್ಬಿನ ಮೂಲಕ
100 ಜನ ಸದಸ್ಯರು 100 ಪುಸ್ತಕಗಳನ್ನು ಆಗಲೇ ಹೇಳಿದರೆ 250 ಪುಸ್ತಕಗಳನ್ನು ಓದಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಿ, ನಾಲೆಡ್ಜ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಿ. ಈ ಎಲ್ಲ ಓದು ನಿಮ್ಮ ಚಿಕಿತ್ಸೆಗೆ ಅಂದರೆ ನಿಮ್ಮ ರೋಗಿ ಚಿಕಿತ್ಸೆ ಕೊಡೋಕ್ಕೆ ಹೇಗೆ ಸಹಾಯ ಆಗ್ಬೋದು? ನಾವು ಇತ್ತೀಚೆಗೆ ಮಾತಾಡ್ಕೊಳ್ತಾ ಇದ್ದೀವಿ, ಮೊದಲನೇ ವರ್ಷಕ್ಕೆ MBBS ಮಾಡೋದಕ್ಕೆ ಬರುವಂಥ ವಿದ್ಯಾರ್ಥಿಗಳು ಅವರು ಹೇಗೆ ಆಲೋಚನೆ ಮಾಡ್ತಾರೆ ಅಂತ, ಅವ್ರಿಗೆ ಯಾವ ಥರ ಪುಸ್ತಕಗಳನ್ನ ಕೊಡಬೇಕು ಅನ್ನೋದು. ಸೊ ಆ ಹುಡುಗರು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫೈನಲ್ ಇಯರ್ ಬಂದಮೇಲೆ ಆ ಹುಡುಗ ಬಂದು ಹೇಳ್ದ, ನೀವು ಫಸ್ಟ್ ಇಯರಲ್ಲಿ ಒಂದು ಪುಸ್ತಕ ಹೇಳಿದ್ರಿ, ವೆನ್ ಬ್ರೆತ್ ಬಿಕಮ್ಸ್ ಏರ್ ಅಂತ, ಒಂದು ಭಾಳ ಪಾಪ್ಯುಲರ್ ಪುಸ್ತಕ. ಆ ಪುಸ್ತಕ ಹೋದ್ಮೇಲೆ ನಾನು ವೈದ್ಯಕೀಯ ಇದನ್ನು ನೋಡೋದನ್ನೇ ಬದಲಾವಣೆ ಆಗೋಯ್ತು, ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಯ್ತು ಅಂತ. ಸೊ ಇವು ನಮಗೆ ಭಾಳ ಮುಖ್ಯವಾದ ವಿಚಾರ. ಹೇಗೆ ನಮ್ಮ ಆಲೋಚನೆಗಳು ನಮ್ಮ ಇವು ವಿಕಸನಗೊಳ್ಳುತ್ತೆ, ಹೇಗೆ ನಮ್ಮನ್ನು ಬೇರೆ ದಿಕ್ಕಲ್ಲಿ ನೋಡಂಗೆ ಮಾಡುತ್ತೆ ಅನ್ನೋದು ಭಾಳ ಪ್ರಭಾವ ಬೀರುವಂಥದ್ದು. ನಾವು ಹೆಚ್ಚು ಇದ್ರ ಬಗ್ಗೆ ಮಾತಾಡಿದ್ರೆ ಹೆಚ್ಚು ಜನಕ್ಕೆ ಅದು ಇನ್ಫ್ಲುಯೆನ್ಸ್ ಆಗುತ್ತೆ. ಅದು ಅಂದರೆ ಒಬ್ಬ ರೋಗಿ ನಿಮ್ಮ ಜೊತೆ ಬಂದಾಗ ಅವರ ನೋವನ್ನು ಹೇಳ್ಕೊಂಡಾಗ ಅವರ ಕೌಟುಂಬಿಕ ನೋವು, ಸಾಮಾಜಿಕ ನೋವು, ಇತರೆ ನೋವು ಕೂಡ ಒಬ್ಬ ವೈದ್ಯನಾಗಿ ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಮುಂದುವರೆದು ಚಿಕಿತ್ಸೆ ಕೊಟ್ಟರೆ ಅದು ಎಫೆಕ್ಟಿವ್ ಆಗುತ್ತೆ ಅಂತ. ಸೊ ಆ ಒಂದು ಸಾಮಾಜಿಕ ಸ್ಥಿತಿ ಅಥವಾ ಕೌಟುಂಬಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಓದು ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ನಮ್ಮನ್ನು ಹಂಬಲ್ ಮಾಡ್ತವೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ದ ರೈಟ್ ವರ್ಡ್ ಐ ಫೀಲ್. ಸೊ ಬುಕ್ಸ್ ಏನು ಮಾಡುತ್ತೆ, ನಮ್ಮನ್ನು ನಾವು ಯೋಚನೆ ಮಾಡೋ ರೀತಿನ, ನಾವು ಅವರ ತೊಂದರೆನ ಅರ್ಥ ಮಾಡ್ಕೊಳೋ ರೀತಿನ, ಸೊ ಆ ಥರ ಹಂಬಲ್ನೆಸ್ಸನ್ನು ನಮಗೆ ಕೊಡ್ತಾ ಹೋಗುತ್ತೆ. ನಾನು ಹೇಳಿದ್ದೇ ಕರೆಕ್ಟು ಅಂತಲ್ಲ, ಆ ಕಡೆಯವ್ರದ್ದು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ಅದ್ರ ತಕ್ಕಂಗೆ ನಾವು ಚಿಕಿತ್ಸೆಯನ್ನಾಗಲಿ ಅಥವಾ ಡಯಾಗ್ನೋಸಿಸನ್ನಾಗಲಿ ಮಾಡುವಾಗ ಹೆಲ್ಪ್ ಆಗುತ್ತೆ. ಈಗ ಎಷ್ಟೋ ಸತಿ ಅದೇ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ, ಈಗ ನಾನು ಇಲ್ಲಿ ಜನದ ಕಲ್ಚರಲ್ ಇದೇನು ಆಸ್ಪೆಕ್ಟ್ ಇರುತ್ತೆ ನನಗೆ ಗೊತ್ತಿರೋದಿಲ್ಲ, ಆದರೆ ಇಲ್ಲಿ ಕಲ್ಚರಲ್ ಆಸ್ಪೆಕ್ಟನ್ನ ಬರೆದಿರೋ ಒಂದು 4 ಪುಸ್ತಕನ ನಾನು ಓದಿದರೆ ಇಲ್ಲಿ ಏನಿರುತ್ತೆ, ಯಾವ ಥರ ಜನ ಬಿಹೇವ್ ಮಾಡ್ತಾರೆ, ಅವರ ಪ್ರಾಕ್ಟೀಸಸ್ ಏನು, ಫುಡ್ ಸ್ಟೈಲ್ ಏನು, ಎಲ್ಲ ಅರ್ಥ ಆಗುತ್ತೆ ನನಗೆ. ನಾನು ಎಲ್ಲರ ಮನೆಗೂ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಆದರೆ ಬುಕ್ಸ್ ಓದಿದಾಗ ನನಗೆ ಗೊತ್ತಾಗುತ್ತೆ. ಈ ಕಡೆ ಬೆಲ್ಟಲ್ಲಿ ಈಗ SL ಭೈರಪ್ಪ ಅವ್ರು ಬರೆದಾಗ ಓದಿದಾಗ ನಮಗೆ ಪ್ಲೇಗ್ ಅವೆಲ್ಲ ಔಟ್ ಬ್ರೇಕ್ಸ್ ಎಲ್ಲ ನಮಗೆ ಎಕ್ಸ್ಪೀರಿಯನ್ಸೇ ಇಲ್ಲ, ಆದರೆ ಪುಸ್ತಕ ಓದಿದಾಗ ಆ ಪ್ಲೇಗ್ ಹೆಂಗಿತ್ತು, ಸಿಚುವೇಶನ್ ಹೆಂಗಿತ್ತು, ಊರು ಬಿಟ್ಟು ಯಾವ ಥರ ಹೋಗ್ತಾ ಇದ್ರು, ಅಲ್ಲಿ ಪ್ರಾಕ್ಟೀಸಸ್ ಏನಿತ್ತು, ಎಲ್ಲನೂ ನಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಸೊ ಆ ಕಲ್ಚರಲ್ ಪ್ರಾಕ್ಟೀಸಸ್ ಏನಿತ್ತು, ಸೋಷಿಯಲ್ ಫ್ಯಾಕ್ಟರ್ಸ್ ಏನಿದೆ ಇಲ್ಲಿ, ಜಾಸ್ತಿ ಬಡತನ ಇದೆಯಾ ಅಥವಾ ಖರ್ಚು ಮಾಡ್ತಾರ ಜನ, ಅಥವಾ ಅವರಿಗೆ ಫೆಸಿಲಿಟೀಸ್ ಇದೆಯಾ ಇಲ್ವಾ, ಯಾವ ಥರ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ಈಗ ನಾನೊಂದು ಟ್ರೀಟ್ಮೆಂಟ್ ಹೇಳಿದೆ ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರ ಇಲ್ವಾ, ಅದು ಎಲ್ಲ ನಮಗೆ ಅರ್ಥ ಆಗೋದು ಮೇ ಬಿ ಇದೆಲ್ಲ ಬುಕ್ಸ್ ಓದಿದಾಗ ನಮಗೆ ಅದನ್ನು ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಬರುತ್ತೆ. ಈ ಪೇಷಂಟ್ ಹೇಳಿದಾಗ ನಮಗೆ ಇದು ಸತ್ಯ, ಇದು ನಿಜ, ಅದನ್ನ ನಾವು ನಂಬಬೇಕು ಅಂತ. ಈಗ ಆ ಸಿಚುವೇಶನೇ ಅರ್ಥ ಆಗಿಲ್ಲ ನಮಗೆ ಅಂತಂದ್ರೆ ಪೇಷಂಟ್ ಏನು ಹೇಳ್ತಿರ್ತಾರೆ ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ತಾವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಓದು ಹೇಗೆ ಒಬ್ಬ ರೋಗಿಯನ್ನು ಚಿಕಿತ್ಸೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ? ಓಕೆ, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡುತ್ತೆ. ಬಿಕಾಸ್ ನೀವು ಓದ್ತಾ ಹೋಗ್ತಾ ಇಂಟೆಲೆಕ್ಚುಯಲ್ ಪೀಪಲ್ ಆಗ್ತೀರಾ, ಜ್ಞಾನ ಬರುತ್ತೆ ನಿಮ್ಮ ಸುತ್ತಮುತ್ತಲಿನ ಬಗ್ಗೆ. ನಾಯನವ್ರು ಹೇಳ್ದಂಗೆ, ಸೊ ಅವರು ಈಗ ನಮ್ಮದು ಸಮುದಾಯ ಆರೋಗ್ಯ ಆ ವಿಭಾಗದಲ್ಲಿ ನಾವು ಹೋಗಿ ಮಾಡೋದೇ ಕ್ಯಾಂಪ್ಗಳು. ಕ್ಯಾಂಪ್ ಮಾಡುವಾಗ ಜನಗಳದ್ದು ನಾಡಿ ಮಿಡಿತ ನಮ್ಗೆ ಗೊತ್ತಾಗಬೇಕು ಅಂದರೆ ಪುಸ್ತಕದಿಂದ ಎಷ್ಟೋ ಜ್ಞಾನಗಳು. ಸೊ ಆ ಕಮ್ಯುನಿಕೇಷನ್ನು ನಮ್ಗೆ ತುಂಬ ಹೆಲ್ಪ್ ಆಗಿದೆ. ದೇಶ ಸುತ್ತಿಲ್ಲ ಅಂದ್ರೂ ಕೋಶ ಓದಬೇಕು ಅಂತ ಅರ್ಥ ಆಗುತ್ತೆ. ಸೊ ಓದು ಅಲ್ಟಿಮೇಟ್ ಒಬ್ಬ ನಿಮ್ಮ ಪ್ರೈಮರಿ ಕೆಲಸ ಏನು, ಒಬ್ಬ ರೋಗಿ ನೋಡುವಾಗ ಅವನ ಹಂತಕ್ಕೆ ಇಳಿದು ಹಂಬಲ್ನೆಸ್ ತಾವು ಹೇಳ್ದಂಗೆ ಇಳಿದು ನೋಡುವಂಥದ್ದು ಅಥವಾ ಒಂದು ಸಹಾನುಭೂತಿಯನ್ನು ತೋರಿಸುವಂಥ ಅವಕಾಶಗಳು ಹೆಚ್ಚು ಮಾಡುತ್ತೆ. ಸೊ ಮತ್ತು ಪ್ರಶಾಂತತೆಯನ್ನು ಕೂಡ ಒಂದು ಸ್ವಲ್ಪ ಒಂದಷ್ಟು ಹೆಚ್ಚು ಮಾಡುತ್ತೆ. ಹೆಚ್ಚು ಓದ್ತಾ ಒಂದು ಶಾಂತವಾಗಿ ಕೇಳಲಿಕ್ಕೂ ಕೂಡ ಆಲಿಸ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಂಪತಿ. ಹೌದು ಸರ್ ಹೇಳ್ದಂಗೆ ಈಗ ಫೋನು ಅದೆಲ್ಲ ನೀವು ಹೇಳಿದ್ರಲ್ಲ ವಿಡಿಯೋ, ಅದೆಲ್ಲ ನಮ್ದು ಅಟೆನ್ಷನ್ ಸ್ಪ್ಯಾನ್ನ ಕಮ್ಮಿ ಮಾಡುತ್ತೆ. ಬುಕ್ಸ್ ಓದ್ತಾ ಏನಾಗುತ್ತೆ, ನಮ್ಮ ಅಟೆನ್ಷನ್ ಸ್ಪ್ಯಾನು ಹೆಚ್ಚಾಗುತ್ತೆ. ಯಾಕಂದರೆ ನಾನು ಇನ್ನೂ 1 ಪೇಜ್ ಓದ್ತಾ ಇರ್ತೀನಿ, ಆ ಇಮ್ಯಾಜಿನೇಷನಲ್ಲೇ ಇರ್ತೀನಿ. ನೆಕ್ಸ್ಟ್ ಪೇಜ್ ಓದಬೇಕು, ನಾನು ಓದಾಗ್ಲೇ ನೆಕ್ಸ್ಟ್ ಸೀನ್ ಗೊತ್ತಾಗೋದು. ಆ ಓದು ಮುಗಿಸೋವರೆಗೂ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಇರುತ್ತೆ. ಇಲ್ಲಿ ವಿಡಿಯೋದಲ್ಲಿ 10 ಸೆಕೆಂಡ್ ಅಥವಾ 1 ಮಿನಿಟಲ್ಲಿ ಮುಗಿಸ್ಬಿಡ್ತೀವಿ. ಹೌದು
ಹೌದು. ಈ ಸೋಮನಾಥ್ಪುರದ 1 ಮಿನಿಟ್ ವಿಡಿಯೋನಲ್ಲೂ ನಾನು ಸೋಮನಾಥ್ಪುರ ನೋಡ್ಬಿಡ್ಬೋದು. ಆದರೆ ನಾನು ಓದಿದಾಗ ಆ ಬುಕ್ ಪೂರ್ತಿ ಮುಗಿಯೋವರೆಗೂ ಸಿಚುವೇಶನ್ ನನಗೆ ಅರ್ಥ ಆಗಿರೋದಿಲ್ಲ. ಸೊ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಕಾಮ್ನೆಸ್ ಫೀಲ್ ಆಗುತ್ತೆ. ಯಾಕಂದರೆ ನಮ್ಮ ಬ್ರೈನಿಗೆ ನಾವು ಕಾಮಾಗಿ ಒಂದು ಜಾಗದಲ್ಲಿ ಕೂರಿಸ್ತೀವಿ ಅಲ್ಲಿ ಓದಿದಾಗ ಅಂತ ಅದನ್ಸುತ್ತೆ. ಅದರಲ್ಲಿ ಅದೇ ಎರಡೂ ವಿಚಾರ ಭಾಳ ಚೆನ್ನಾಗಿರೋದು ಅಂದರೆ ವಿದ್ಯೆಯಿಂದ ವಿನಯತೆ ಅಂತ ನಾವು ಏನು ಹೇಳ್ತೀವಿ, ವಿಶಾಲತೆನೂ ಬರುತ್ತೆ. ನಾವು ವೈದ್ಯರಾಗಿ ವಿನಯತೆ ಎಷ್ಟು ನಮಗೆ ಮುಖ್ಯನೋ ಅದೇ ವಿಶಾಲವಾದ ಮನೋಭಾವನೂ ಅಷ್ಟೇ ಮುಖ್ಯ ಇರುತ್ತೆ. ಅದು ಪುಸ್ತಕದಿಂದ ನೇರ ಬಳುವಳಿ ನಮಗೆ ಬರುವಂಥದ್ದು. ಖಂಡಿತ ಖಂಡಿತ. ಎಸ್ ಸರ್, ಒಂದು ನೀವು ಓದೋದ್ರಿಂದ ವೈಯಕ್ತಿಕವಾದ ಒಂದು ಅಭಿವೃದ್ಧಿ ಆಗೋದ್ರ ಜೊತೆ ಸಾಮಾಜಿಕವಾದ ಒಂದು ಅಭಿವೃದ್ಧಿಗೆ ನೀವು ಸಹಾಯ ಮಾಡ್ತೀರಿ. ಜೊತೆಗೆ ವಿಶೇಷವಾಗಿ ನಿಮ್ಮ ರೋಗಿಯನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಸಲಹೆ ನೀಡಲಿಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಇದು ಒಂದು ನಿಮ್ಮ ವೈದ್ಯರ ತಂಡದಲ್ಲಿ ಕಲ್ತ್ಕೊಂಡಂಥದ್ದು. ಸೊ ಇದೇ ಓದು ಎಕ್ಸ್ಟೆಂಡ್ ಆಗಿ ಸಮುದಾಯದಲ್ಲೂ ಸಹ ಓದನ್ನು ಹೆಚ್ಚು ಮಾಡಬೇಕು, ಓದುಗರನ್ನು ಹೆಚ್ಚು ಮಾಡಬೇಕು ಅಂತ ಅಂದರೆ ತಾವೇನು ಸಲಹೆ ಕೊಡ್ತೀವಿ? ನಮ್ಮ JSS ಆಸ್ಪತ್ರೆಯಲ್ಲಿ ನಾವು ಕೆಲವು ಪ್ರಯತ್ನಗಳನ್ನ ಮಾಡಿದ್ದೀವಿ. ಈಗ ಹೆಂಗೆ ಜನ ಹಾಸ್ಪಿಟ್ಲ್ ಎಂಟ್ರ್ ಆಗ್ತಾರೆ ಅಲ್ಲೇ ಒಂದು ಲೈಬ್ರರಿನ ನಾವು ಮಾಡಿಕೊಟ್ಟಿದ್ದೀವಿ. ಸ್ವಾಮೀಜಿಯವರ ಆಶೀರ್ವಾದದಿಂದ ಯಾವುದೇ ವ್ಯಕ್ತಿ ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ CR ಚಂದ್ರಶೇಖರ್ ಪದ್ಮಶ್ರೀ ಅವಾರ್ಡಿ ಅವ್ರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಪುಸ್ತಕಗಳನ್ನ ಅಲ್ಲೇ ಕೂತ್ಕೊಂಡು ಓದೋ ಹಂಗೆ. ಈಗ ಅವ್ರ ಆಸ್ಪತ್ರೆಗೆ ಬಂದಾಗ ಎಷ್ಟೊಂದು ಆಲೋಚನೆಗಳಿರುತ್ತೆ, ಕೆಲವು ಸತಿ ಗಂಟೆ ವೆಯ್ಟ್ ಮಾಡಬೇಕಾಗಿರುತ್ತೆ. ಆವಾಗ ಪುಸ್ತಕ ಅವ್ರಿಗೆ ಆಧಾರವಾಗಿ ನಿಲ್ಲುತ್ತೆ ಆ ಸಮಯಕ್ಕೆ ಸ್ಪಂದಿಸೋಕೆ, ಇದು ಮಾಡೋದಕ್ಕೆ ಎಲ್ಲ. ಮತ್ತು ಅವ್ರಿಗೂ ಕೂಡ ಸಾಕಷ್ಟು ನಾವೇನು ತಪ್ಪು ತಿಳುವಳಿಕೆಗಳು ಅಂತ ಹೇಳ್ತೀವಲ್ಲ, ಈ ಸೋಷಿಯಲ್ ಮೀಡಿಯಾದಿಂದ ಒಳ್ಳೇದು ಗೊತ್ತಾಗೋದಕ್ಕಿಂತ ಕೆಟ್ಟದ್ದು ಗೊತ್ತಾಗ್ತದೆ. ಪುಸ್ತಕಗಳನ್ನ ಇಟ್ಟಾಗ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಜ್ಞಾನ ಪಡೆಯೋದಕ್ಕೆ, ಈ ತೊಂದರೆ ಅಂದರೆ ಏನಿರ್ಬೋದು, ಹಿಂಗಂದ್ರೆ ಏನಿರ್ಬೋದು ಅನ್ನೋದು ಒಂದು ಅಥೆಂಟಿಕ್ ಸೋರ್ಸಿಂದ ಇನ್ಫಾರ್ಮೇಷನ್ ಸಿಗ್ದಂಗೆ ಆಗುತ್ತೆ. ಇವು ನಾವು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾಗಿರುವಂಥ ಇದು. ಅವ್ರಿಗೊಂದ್ಸತಿ ಅದು ಕರೆಕ್ಟ್ ಮೆಟೀರಿಯಲ್ ಸಿಕ್ಕಿದ್ರೆ, ಪುಸ್ತಕಗಳು ಸರಿಯಾದ ಸಿಕ್ಕಿದ್ರೆ ಅವ್ರಿಗೂ ಅದು ಸಹಾಯ ಮಾಡುತ್ತೆ. ಅದನ್ನು ಈಗ ಕ್ಯಾನ್ಸರ್ ಬಂದಿದೆ, ಅದನ್ನು ನಾನು ಹೆಂಗೆ ಸಹಿಸ್ಕೊಳ್ಬೇಕು ಅಂತ ಅಂದ್ಕೊಂಡಾಗ, ಅಥವಾ ನನಗೇನೋ ಗಾಬರಿ ಆಗ್ತಾ ಇದೆ ಅದಕ್ಕೆ ಏನು ಮಾಡಬೇಕು ಅಂದಾಗ, ಇವು ಡಾಕ್ಟರ್ CR ಚಂದ್ರಶೇಖರ್ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಇಂಪಾರ್ಟೆಂಟ್. ಅಂದರೆ ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದು ಜನರಿಗೆ, ರೋಗಿಗಳಿಗೆಲ್ಲ ಕೊಟ್ಟು ನೀವು ಇದ್ರ ಬಗ್ಗೆ ಓದಿ ಅಂದಾಗ, ಆ ವೈದ್ಯರು ಅಂದರೆ ಟು ಟೀಚ್ ಅಂತ ಅವರ ಪ್ರಥಮ ಕೆಲಸನೇ ಬೇರೆಯವ್ರಿಗೆ ನಾವು ಕಲಿಕೆ ಮಾಡಬೇಕು ಅನ್ನೋದು. ಅವು ಪುಸ್ತಕಗಳ ಮುಖಾಂತರ ಆಗತ್ತೆ ಅನ್ನೋದು ನಮ್ಮ ಕ್ಲಬ್ನ ಇದು. ಥ್ಯಾಂಕ್ ಯು ಸರ್. ಇನ್ನೊಂದು ರೀತಿನಲ್ಲೇ ನಾವು ಹವ್ಯಾಸ ಬೆಳೆಸಬೇಕು ಅಂತಂದರೆ ಸಾಮಾನ್ಯ ಜನರಲ್ಲಿ ಎಲ್ಲೇ ಹೋದರೂ ಒಂದು ಪುಸ್ತಕನ ಹಿಡ್ಕೊಂಡು ಹೋಗುವ ಅಭ್ಯಾಸನ ಶುರು ಮಾಡಿದರೆ ಎಲ್ಲೇ ಒಂದು ಸ್ವಲ್ಪ ಟೈಮ್ ಸಿಕ್ಕರೂ ಓದಬಹುದು. ಈಗ ಸೆಲ್ಫಿ ಸ್ಟಿಕ್ಕು ಫೋನು ಮರೆಯೋದಿಲ್ಲ ಅಲ್ಲ, ಅಲ್ಲಿ ಹೋದ್ರೆ ಟೈಮ್ ಆದರೆ ಸೆಲ್ಫಿ ತಗೋಬಹುದು ಅಂತ ಸೆಲ್ಫಿ ಸ್ಟಿಕ್ ಏನು ಇಟ್ಕೊಂಡು ಹೋಗ್ತೀವಿ. ಅದೇ ಥರ ಒಂದು ಬುಕ್ನ ಅಲ್ಲಿ ಎಲ್ಲರೂ ಟೈಮ್ ಸಿಕ್ಕರೆ, ನೆಟ್ವರ್ಕ್ ಇಲ್ಲ ಅಂತಂದರೆ ಬುಕ್ ಓದ್ಬೋದು. ಸೊ ಎಲ್ಲಿ ಹೋದರೂ ಒಂದು ಬುಕ್ಕನ್ನು ಹಿಡ್ಕೊಂಡು, ಮತ್ತು ಡೈಲಿ ಒಂದು 15 ನಿಮಿಷ, ಏನೇ ಆಗಿರಲಿ, ನ್ಯೂಸ್ ಪೇಪರ್ ಓದ್ತಾರೆ, ಆದರೆ ಒಂದು ಬುಕ್ನ ಒಂದು 15 ನಿಮಿಷ ಯಾವುದೇ ಆಗಲಿ ಒಂದು ಓದ್ತಾ ಶುರು ಮಾಡಿದರೆ ಅದೇ ತಾನೇ ಹವ್ಯಾಸ ಆಗಿ ಬೆಳೆಯುತ್ತೆ. ಖಂಡಿತ. ಕೆಲವು ಕಡೆ ನಾವು ಕೂಡ ಅಲ್ಲಲ್ಲಿ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ, ಫ್ಲೈಟಲ್ಲಿ ಟ್ರಾವೆಲ್ ಮಾಡುವಾಗ ಸೊ ಪುಸ್ತಕ ಹಿಡ್ಕೊಂಡು ಓದೋರನ್ನ ಸಾಕಷ್ಟು ಜನರನ್ನು ನೋಡ್ತಾ ಇದ್ವಿ. ಅದು ಸಂಖ್ಯೆ ಹೆಚ್ಚಾದರೆ ಚೆನ್ನಾಗಿರುತ್ತೆ, ಸಮಾಜ ಕೂಡ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟ್ ಆಗಿ ಬುಕ್ಸ್ ಕೊಡೋದು ಸ್ಟಾರ್ಟ್ ಮಾಡಿದ್ರೆ, ಬೊಕ್ಕೆ ಬದಲು ಬುಕ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ, ಗಿಡಗಳು ನಾವು ಕೊಡ್ತೀವಿ, ಅವ್ರು ತಗೊಂಡೋಗಿ ಎಲ್ಲ ಆಗ್ತಾರೆ ನಮಗೆ ಗೊತ್ತಿಲ್ಲ. ಕಾಂಕ್ರೀಟ್ ಸಿಟೀಸ್ಗಳಲ್ಲಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಅಲ್ವಾ. ಬಟ್ ಇದು ಅಭ್ಯಾಸ ಆದರೆ ಒಳ್ಳೆಯ ಬೆಳವಣಿಗೆ. ನಾನು PG ಮಾಡುವಾಗ ಒಬ್ರು ಸರ್ ಇದ್ರು, ಅವ್ರು ಯಾರು ಏನೇ ಗೆದ್ರು ಕೊಡ್ತಾ ಇದ್ದಿದ್ದು ಒಂದು ಬುಕ್ಕು. ಅಂದರೆ ನಾವು ಹವ್ಯಾಸ ಬೆಳೆಸಬೇಕು ಅಂದರೆ ಅದು ನಮ್ಮ ಕಣ್ಮುಂದೆ ಇರಬೇಕು. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗುತ್ತೆ. ನಮಗೀಗ ಹವ್ಯಾಸ ಬೇಕು ಬುಕ್ ಓದೋದು ಅಂದರೆ ಬುಕ್ ಯಾವಾಗಲೂ ನಮ್ಮ ಅಕ್ಕಪಕ್ಕ ಇರಬೇಕು ಅಷ್ಟೇ. ಬಹಳ ಸಂತೋಷ ಆಗುತ್ತೆ ತಮ್ಮ ಜೊತೆ ಮಾತನಾಡಲಿಕ್ಕೆ. ಬಹುಶಃ ಮಾತನಾಡ್ತಾ ಇದ್ದರೆ ಸಾಕಷ್ಟು ನಿಮ್ಮ ಬೇರೆ ಬೇರೆ ಏನೇನೆಲ್ಲ ಬೆಳವಣಿಗೆಗಳಾಗಿದೆ ಈ 8 ವರ್ಷಗಳಲ್ಲಿ ಅಷ್ಟೆಲ್ಲವೂ ಮಾತಾಡಿದ್ರೆ ಬಹುಶಃ ಇನ್ನೂ 1 ಗಂಟೆ ಟೈಮ್ ಆರಾಮಾಗಿ ಮಾತನಾಡ್ಬೋದು ಅನಿಸುತ್ತೆ. ಸೊ ಇವತ್ತಿನ ಸೀಮಿತ ಸಮಯದಲ್ಲಿ ಮೇಡಮ್ ಸರ್, ನಮ್ಮ ಕೇಳುಗರಿಗೆ ಒಂದು ಟೇಕ್ ಹೋಮ್ ಮೆಸೇಜ್ ಅಂತ ಈ ಓದುವ ಹವ್ಯಾಸ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸುಧಾ ಮೂರ್ತಿಯವರು ಮತ್ತು SL ಭೈರಪ್ಪ ಅವರು ಬಂದಾಗ ಒಂದು ಪ್ರಶ್ನೆ ಭಾಳ ಜನ ಕೇಳಿದ್ರು, ನೀವು ದೇವ್ರನ್ನ ನೋಡಿದ್ದೀರಾ, ನೀವು ದೇವ್ರನ್ನ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಅಂತ.
ಅವರಿಬ್ಬರೂ ಒಂದೇ ಮಾತು ಹೇಳಿದ್ರು, ಪುಸ್ತಕಗಳ ಮುಖಾಂತರ ನೀವು ದೇವ್ರನ್ನ ನೋಡ್ಬೋದು ಅಂತ. ಸೊ ನಮಗೆ ಗೊತ್ತಿಲ್ಲದೆ ಇರುವಂಥ ಸಾಕಷ್ಟು ವಿಚಾರಗಳು ಮತ್ತು ನಮಗೆ ಬೇಕಾಗಿರುವಂಥ ಸಾಕಷ್ಟು ವಿಚಾರಗಳು ಪುಸ್ತಕಗಳ ಮೂಲಕ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಖಂಡಿತ ಅದನ್ನು ರೂಢಿಸ್ಕೊಂಡ್ರೆ ನಾವು ಎಲ್ಲವನ್ನೂ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಒಂದು ಸುಂದರವಾದ ಸಮಾಜವನ್ನು ಕೂಡ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಮೇಡಮ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಓದುವುದು ಒಂದು ನಾವು ಆಡ್ತೀವಲ್ಲ ಆ ಥರ ಆಟೋಮೆಟಿಕ್ಕಾಗಿ ಒಂದು ಹವ್ಯಾಸ ಆಗಬೇಕು, ಒಂದು ಆ್ಯಕ್ಷನ್ ಆಗಬೇಕು ನಮ್ಮಲ್ಲಿ ಅಂತ. ಅದು ಚೆನ್ನಾಗಿದೆ ಬುಕ್ಕು, ಚೆನ್ನಾಗಿಲ್ಲ, ಅದು ಫಾಂಟ್ ಸರಿ ಇದೆ, ಇದು ಬುಕ್ಕು ಪೇಪರ್ ಸರಿ ಇದೆ, ಅವೆಲ್ಲ ಸೆಕೆಂಡರಿ. ಓದ್ತಾ ಇರಬೇಕು, ಓದಬೇಕು. ಅದು ಓದಿದಾಗ ಆಮೇಲೆ ಗೊತ್ತಾಗೋದು ಅದರದ್ದು ಏನು ಉಪಯೋಗ ಅಂತ. ಸುಮ್ಮನೆ ಓದಿದೇನೆ ಗೊತ್ತಾಗೋದಿಲ್ಲ, ಓದಿ ನೋಡಬೇಕು ಅಂತ ಹೇಳೋದು. ಎಸ್, ಖಂಡಿತ ಖಂಡಿತ. ಎಸ್ ಮೇಡಮ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನಮ್ಮ ಕೇಳುಗರಿಗೆ ಓದು ಕುರಿತು ಅಥವಾ ಓದಿನ ಹವ್ಯಾಸ ಕುರಿತು. ಓದೋದ್ರಿಂದ ಓದು ಒಂದು ಮೌನ ಗುರು ಥರ. ನಿಮಗೆ ಅಲ್ಲಿ ಯಾರೂ ನಿಮಗೆ ಕಂಪಲ್ಷನ್ ಮಾಡಲ್ಲ, ನೀವು ಓದ್ಕೊಂಡು ಹೋಗ್ತಾ ಇರ್ಬೋದು. ಅದು ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಏನಂದರೆ ಈಗ 30 ನಿಮಿಷ 1 hour ಓದಿ ಅವೆಲ್ಲ ಅದಕ್ಕಿಂತ ನನಗನ್ಸೋದು 5 ಪೇಜಿಂದ ಸ್ಟಾರ್ಟ್ ಮಾಡಿ. ನಾನು ಆಲ್ಮೋಸ್ಟ್ PG ಆದಮೇಲೆ ಪುಸ್ತಕ, ಮದುವೆ, ಮಗು ಎಲ್ಲ ಆದಮೇಲೆ ಪುಸ್ತಕ ಓದೋದು ನಿಲ್ಲಿಸ್ಬಿಟ್ಟಿದೆ. ಬುಕ್ ಕ್ಲಬ್ಬಿಂದ ಅದು ಸ್ಟಾರ್ಟ್ ಆಯಿತು. ಮತ್ತೆ ಮಧ್ಯದಲ್ಲಿ ಬಿಕಾಸ್ ಆಫ್ ಪರ್ಸ್ನಲ್ ರೀಸನ್ಸು ಈಗೊಂದು ಪಾಸ್ಟ್ 1 year ಎಲ್ಲ ನಿಂತಿತ್ತು. ಎಲ್ಲೋ ಒಂದು ಕಡೆ ನೋಡಿದ್ದು, ದಿನಕ್ಕೊಂದು 10 ಪೇಜ್ ಓದಿ. 10 ಪೇಜ್ ಲುಕ್ ಸಿಂಪಲ್ ದ್ಯಾನ್ 60 minutes ಆಫ್ ರೀಡಿಂಗ್. ಸೊ ಡೈಲಿ 10 ನಿಮಿಷ ಓದೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅದಾಮೇಲೆ ನಿಮ್ಮದು ಆಟೋಮೆಟಿಕ್ ಡೈಲಿ ರೋಟೀನ್ ಆಗಿಬಿಡುತ್ತೆ. ರೋಟೀನ್ ಆಗ್ತಾ ಹೋದಾಗ ನಿಮ್ಗೆ ತಿಳಿಯೋದೇ ಇಲ್ಲ. ಸ್ವಲ್ಪ ಜನ ಅಂತಾರೆ ಒಂದು ಬುಕ್ ಓದೋಕ್ಕೆ ನೀವು 1 ವಾರ ತೊಗೊಂಡ್ರೆ ಇನ್ ಎ ಇಯರ್ 52 books ಓದ್ತೀರಾ, ಲೈಫಲ್ಲಿ ಎಷ್ಟು ಓದೋಕ್ಕಾಗುತ್ತೆ ಅಂತ. ಬಟ್ 10 minutes ಅಂತ ರೂಢಿಸ್ಕೊಂಡ್ರೆ 10 pages ಅಂತ ರೂಢಿಸ್ಕೊಂಡ್ರೆ ನನ್ನ ಪ್ರಕಾರ ವಿ ಕ್ಯಾನ್ ಫಿನಿಶ್ ಲಾಟ್ ಆಫ್. ಎಷ್ಟೋ ಜನ ಇನ್ಸ್ಟ್ರಕ್ಷನ್ ಬರೆದಿರೋದು ಓದೋಕ್ಕೆ ಪೇಷನ್ಸ್ ಇಲ್ಲ, ಅದು ವಿಡಿಯೋ ನೋಡ್ತಾರೆ. ಅಸೆಂಬಲ್ ಏನೋ ಒಂದು ಮಾಡಬೇಕು ಅಂತಂದರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದನ್ನು ಓದಿ ಅರ್ಥ ಮಾಡ್ಕೋಬೇಕಲ್ವಾ. ಆ ಕ್ರಿಯೇಟಿವಿಟಿನೂ ಹೋಗ್ತಾ ಇದೆ, ಯಾಕೆಂದರೆ ಅದರದ್ದೇ ಥರದ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಆ ವಿಡಿಯೋ ನೋಡಿದರೆ ಈಸಿ ಅಲ್ಲ ಅಂತ ಅನಿಸುತ್ತೆ. ಇನ್ಸ್ಟ್ರಕ್ಷನ್ಸ್ ನೋಡಿ ನಮ್ಮದೇ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಅದನ್ನು ಅಸೆಂಬಲ್ ಮಾಡೋದನ್ನು ಕೂಡ ಆಗ್ತಾ ಇಲ್ಲ. ಸೊ ಓದೋದು ಅಂತಂದರೆ ಬರೀ ಬುಕ್ ಓದೋದಲ್ಲ, ಎಲ್ಲೇ ಟೆಕ್ಸ್ಟ್ ಇದ್ರೂ ಓದೋಕ್ಕೆ ವಿ ಶುಡ್ ಟ್ರೈ. ಖಂಡಿತ ನಾವು ಎಷ್ಟೇ ವೇಗವಾಗಿ ಬೆಳೀತಾ ಇದ್ರು, ಆಧುನಿಕವಾಗಿ ಬೆಳೀತಾ ಇದ್ರು, ವಾಪಸ್ಸಿ ಅಲೆ ಇದಕ್ಕೆ ಬರಲೇಬೇಕು. ಸೊ ಇವತ್ತು ಸೋಷಿಯಲ್ ಮೀಡಿಯಾ, ಯೂಟ್ಯೂಬು ಎಲ್ಲೇ ಹೋದರೂ ವಾಪಸ್ಸಿ ನಮ್ಮ ಪುಸ್ತಕದ ಕಡೆ ಬರಲೇಬೇಕು. ಅದರ ಸಾರ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಲೇಬೇಕು, ಅದನ್ನು ಅನುಭವಿಸಲೇಬೇಕು. ಖಂಡಿತ ಬಹುಶಃ ನಿಮ್ಮ ಈ ದಿನದ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಖಂಡಿತ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇದೇ ಶಾಶ್ವತ ಅಂತ ಅನಿಸುತ್ತೆ ನನಗೆ. ಸೊ ಅದರಲ್ಲೂ ವಿಶೇಷವಾಗಿ ವೈದ್ಯರುಗಳು ಸೇರಿ ಈ ಥರದೊಂದು ಕ್ಲಬ್ಬನ್ನು ಮಾಡಿ ಆ ಕ್ಲಬ್ ಮೂಲಕ ಈ ಓದುವಂತಹ ಹವ್ಯಾಸವನ್ನು ಹೆಚ್ಚಿಸುವಂಥದ್ದು, ಉತ್ತೇಜಿಸುವಂಥ ಕೆಲಸ ಮಾಡ್ತಿರೋದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪುಸ್ತಕ ಓದುವ ಹವ್ಯಾಸ ಮತ್ತು ಅದರ ಲಾಭಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಈ ಪುಸ್ತಕ ಓದುವ ಹವ್ಯಾಸವನ್ನು ವೃದ್ಧಿಸಲಿಕ್ಕೆ ಒಂದು ಬುಕ್ಸ್ ಕ್ಲಬ್ಬನ್ನೇ ಆರಂಭಿಸಿ ಕಳೆದ 8 ವರ್ಷಗಳಿಂದ ಈ ಒಂದು ಕ್ಲಬ್ಬನ್ನು ಮುಂದುವರಿಸಿಕೊಂಡು ಓದುಗರನ್ನು ಹೆಚ್ಚಿಸಿದ ಒಂದು ಜ್ಞಾನಾರ್ಜನೆಯನ್ನು ಮಾಡಿಕೊಳ್ತಾ ಬರ್ತಾ ಇರುವಂತಹ ನಮ್ಮ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯ ವೃಂದದವರು, ಅದರಲ್ಲೂ ವಿಶೇಷವಾಗಿ ಈ ದಿನ ನಮ್ಮ ಜೊತೆ ಮಾತನಾಡಿದವರು ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ M. ಕಿಶೋರ್ರವರು, ಸಮುದಾಯ ಆರೋಗ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಯನ ಶಬದಿರವರು ಹಾಗೂ ಡಾಕ್ಟರ್ M. ಶ್ವೇತಾಶ್ರೀರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.